ಅನುಸಂಧಾನ ಮಾಡಕ್ಕೆ ನಿತ್ಯ ನಾವು ಅದು ಆನಂದಾನುಭೂತಿ ಆಗುವವರೆಗೂ ಧ್ಯಾನ ಕೂಡ್ಬೇಕು ನೋಡ್ರಿ. ಅಂದ್ರೆ ಅದರ ದರ್ಶನ ನಮ್ಗೆ ಆಕೈತಿ, ದೇವ ದರ್ಶನ ಆಕೈತಿ. ಆನಂದಾನುಭವ ನಿಚ್ಚಳ ಆಗುವವರೆಗೂ ಕೂಡಿರ್ಬೇಕು. ಮನಸ್ಸಿನಾಗ ವಾಸನ ಏನದಾವಲ್ಲ ಧ್ಯಾನ ಕುಂಡ್ರಕ್ಕೆ ಹಚ್ಚೋದಿಲ್ಲ, ಅದು ಎಬಸ್ಕೊಂಡು ಎದ್ದು ಬಿಡ್ತೈತಿ. ಅದಕ್ಕೆ ವಾಸನ ನಾಶ ಆದಾಗ ಮನಸ್ಸು ಏಕಾಗ್ರ ಆಕೈತಿ, ಅವಾಗ ಇದರ ಅನುಭವ ಮಾಡ್ಕೊಳಕ್ಕೆ ನಮಗೆ ಬರ್ತದೆ. ಈಗ ಮನುಷ್ಯನ ಶರೀರ ಇದ್ದಾಗ ಈ ವಾಸನೆಗಳನ್ನು ಸಮೂಲವಾಗಿ ವಿವೇಕದಿಂದ ನಾಶ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ರಿ. ವಿಶ್ವಾತೀತ ದೃಷ್ಟಿಕೋನದಿಂದ ವಿಚಾರ ಮಾಡಿ ನೋಡಿದರೆ ಅಲ್ಲಿ ಯಾವ ಜಾತಿ ಮತಗಳ ಸಂಬಂಧನೇ ಇಲ್ಲ. ಏನ್ ಜಗತ್ತಿನ ಕಡೆ ಲಕ್ಷ ಕೊಟ್ರೆ ಇದು ಗದ್ದನ ನೋಡ್ರಿ. ಗದ್ದಲು ಬೇಕಂದ್ರೆ ಗದ್ದಲ ಸೂತ್ರ ಹಿಡ್ಕೊರಿ, ಆನಂದ ಬೇಕಂದ್ರೆ ಆನಂದ ಸೂತ್ರ ಹಿಡ್ಕೊ. ಆನಂದ ಸೂತ್ರ ಹೊರಗದ ಸಿಗುದಿಲ್ಲ, ನಿನ್ನೊಳಗೆ ಐತದ. ಯಾವ ಸೂತ್ರ ನೀವು ಹಿಡಿತಿ ಅದ ನಿಮ್ಗೆ ಹತ್ತೈತಿ ನೋಡ್ರಿ. ವಾಸನೆಗಳ ಮೂಲಕ ಏನೈತಲ್ಲ, ಹೊರಮುಖ ವೃತ್ತಿ ಏನೈತಲ್ಲ, ಅದನ್ನು ವಿಚಾರದಿಂದ ಹಿಂದಕ್ಕೆ ಸರಿಸೋ ಪ್ರಯತ್ನ ಮಾಡ್ಬೇಕು ನಾವು. ಆನಂದದ ಎಚ್ಚರಿಕೆಯೊಳಗೆ ನಾವು ಇದ್ರೆ ಅದನ್ನ ಶಿವಯೋಗವನ್ನು ಆಚರಿಸಿದಂಗೆ. ಶಿವ ಅಂದ್ರೆ ಆನಂದ ಸುಖರೂಪವಾದಂಥ ಇರು. ಶಿವ ಅಂದ್ಕೂಲೆ ಏನು ನೆನಪಿಗೆ ಬರ್ತದೆ ನಿಮಗೆ? ಆಕಾರದ ನೆನಪು ಬರಬಾರ್ದು. ಶಿವ ಅಂದ್ಕೂಲೆ ಜಡಿ ಬಿಟ್ಕೊಂಡವ, ಚರ್ಮ ಸುತ್ತಕೊಂಡವ, ಅದು ಒಂದು ವ್ಯಕ್ತಿ ಭಾವ ಬರಬಾರ್ದು ನಮಗೆ. ಅವ್ಯಕ್ತವಾದಂಥದ್ದು ಅದು ಶಿವ ಸ್ವರೂಪ ಅಂದ್ರೆ. ಆ ನಿಜದ ಎಚ್ಚರಿಕೆಯನ್ನು ಹೊಂದುವ ಮಠ ದುಃಖ ನಮಗೆ ಹೋಗುದಿಲ್ಲ. ಆ ನಿಜದ ಎಚ್ಚರಿಕೆಯಲ್ಲಿ ನಿಂದ್ರುಕನ ಜಾಗರಣೆ ಅಂತಾರೆ. ಏನ್ ಚಿತ್ತ ಪ್ರಸನ್ನ ಯಾವಾಗ ಆಕೈತಿ ಆವಾಗ ನಮಗಿದ ಅನುಭವ ಬರ್ತೈತಿ ನೋಡು, ಸಮಾಧಾನ ಶಾಂತಿ. ಅಂತಃಕರಣ ಪರಿಶುದ್ಧಿ ಆಗದ ಹೊರತು ನಾವು ಎಲ್ಲಿ ಹುಡುಕಿರೋ ಅದು ಸಿಗುದಿಲ್ಲ ನಿನಗೆ. ಅಲ್ಲಿ ಐತಿ ಇಲ್ಲಿ ಐತಿ ಅಂತ ಸುಳ್ಳ ತಿರುಗ್ತಿ. ಅಂತಃಕರಣ ಸ್ವಚ್ಛ ಮಾಡ್ಕೋ ಸದ್ದ ನಿನ್ನಲ್ಲಿ ಐತಿ ಅನ್ನೋದು ನಿನಗೆ ಅನುಭವ ಬರ್ತೈತೆ. ಏನ್ ಅಂತಃಕರಣ ಯಾವಾಗ ಪರಿಶುದ್ಧಿ ಆಕೈತಿ ಯಾವಾಗ ನಿನ್ನೊಳಗೆ ಐತಿ ಅನ್ನೋದು ಅನುಭವ ಬರ್ತೈತಿ. ಇಷ್ಟು ದಿನ ಶಿವರಾತ್ರಿಯನ್ನು ಹೊರಗೆ ತೋರಿಕೆಯಾಗ ಮಾಡ್ಕೊಂತ ಬಂದ್ರಿ, ಅದೆಲ್ಲ ಏನಾಗೈತಿ ಹೊಳ್ಯಾಗ ಉಣಿಸಿ ಅಂತ ತೊಳ್ದಂಗೆ ಆಗೈತಿ. ಇನ್ನು ಮೇಲಾರ ನಿಜವಾದ ಶಿವರಾತ್ರಿಯನ್ನು ಹೆಂಗೆ ಆಚರಣೆ ಮಾಡ್ಬೇಕು ಅನ್ನೋದನ್ನು ತಿಳ್ಕೊಬೇಕು ನೀವು. ಮತ್ತು ಇಷ್ಟೆಲ್ಲ ಹೇಳಿ ಕೇಳಿ ಮತ್ತು ಹೊರಗೆ ಅದನ್ನು ಮಾಡ್ತೇವಂದ್ರೆ ಅದು ನಿಮ್ಮ ಪಾಪ. ಎಲ್ಲರ ಬಿಟ್ಟು ನಿಂದಿರ್ಬೇಕಾಕೈತಿ. ನೀತಿ ಭೀತಿಯ ಮೀರಿ ಪರಂಜ್ಯೋತಿ ನೀನಾಗು ತಿಂತು ಅಂತ ಎಲ್ಲದರ ಹಂಗ ಹರಿದ ನಿಂತಾಗಿ ನಾನು ಹೋಗ್ಬರ್ತದೆ ನೋಡಿ. ತಹಜುದ್ ನಮಾಜ್ ಅಂದ್ರೂ ಒಂದ, ಮಹಾನಿದ್ರಾ ಅಂದ್ರೂ ಒಂದ, ಶಬ್ದ ಅಷ್ಟ ಭಿನ್ನ ಭಿನ್ನ. ಎಲ್ಲ ತನ್ನ ಮನಸ್ಸಿನೊಳಗಿನ ಭಾವನೆಗಳನ್ನು ಕಲ್ಪನೆಗಳನ್ನೆಲ್ಲ ಸರಿಸಿದಾಗ ಪ್ರತಿಯೊಬ್ಬರಿಗೆ ಇದು ಅನುಭವ ಬರ್ತದೆ. ನಮ್ಗೆ ಕಲ್ಪನೆಗಳಿಂದ ಮುಸುಕ ಆವರಣ ಹೊಂದಿದಂಥ ಇರು ಆನಂದ ಒಂದು ಕಲ್ಪನಾ ಅಡಿಗೆ ಮತ್ತೊಂದು ಕಲ್ಪನಾ ಉದಯಕ್ಕಿಂತ ಪೂರ್ವದಲ್ಲಿ ಸ್ಪಷ್ಟವಾಗಿ ಎಲ್ಲರಿಗೆ ಅದು ಅನುಭವ ಬರ್ತದೆ. ಅದಕ್ಕೆ ಸಂಧ್ಯಾಸೂತ್ರ, ಶಿವಸೂತ್ರ, ಮಂಗಲಸೂತ್ರ, ಬ್ರಹ್ಮಸೂತ್ರ ಅಂತ ಕರೀತಾರೆ. ಅದನ್ನು ಅಭ್ಯಾಸ ನಾವು ಮಾಡಬೇಕಾಗೈತಿ. ಮನಿ ಅಂದ್ರೆ ಆನಂದ ಸ್ವರೂಪ. ಇದೇ ಜೀವನ ಮನಿ, ಇದೇ ಅವನ ಊರು. ಮನಿ ಬಿಟ್ಟು ಹೊರಗಿನ ತಗೊಂಡ್ರೆ ಮನೆಯಿಂದ ಹೆಂಗೆ ಅನುಭವ ಬರ್ಬೇಕು? ಮನಿ ಕಡೆ ಲಕ್ಷ ಅಂದ್ರೆ ಸ್ವರೂಪದ ಕಡೆ ಲಕ್ಷ ಕೊಟ್ಟಾಗ ನಿನಗೆ ಮನೆ ಅಂತ ಅನುಭವ ಬರ್ತೈತಿ. ಮನಿ ಅಂದ್ರೆ ಏನೋ ತಿಳ್ಕೊಂಡ್ಬಿಟ್ಟೇವು ನಾವು ಶರೀರರು ಮನಿ ನಮ್ಮ ಮನಿ ಅಲ್ಲ, ಶರೀರನೂ ನಮ್ಮ ಮನಿ ಅಲ್ಲ. ಏನ್ ಬಾಡಿಗೆ ಮನಿ ಇದೆಲ್ಲ. ಇದು ಮೂಗು ಹಿಡಿದ ಕಪಾಳಕ್ಕೆ ಬೀಸ್ ಬಡ್ದಂಗೆ ಆಗ್ತದೆ. ನಾವು ಮನೆಯವರು ಅನ್ನೋರಿಗೆ ತೊಗಲು ತಿತ್ತಿ ಹಿಡ್ಕೊಂಡು ನಮ್ಮ ಮನೆಯವ್ರು ಅಂತ ಹೇಳ್ತೀರಿ ನೀವು.
ಎಲ್ಲರದು ಮನಿ ಒಂದ ಅದ, ಎಲ್ಲರದು ಊರುನು ಒಂದ ಅದ. ಮನಿಯವ್ರ ಅಣ್ಣವ್ರು ಇದನ್ನ ಎತ್ತರಿಸಿ ಹೋಗಾದ್ರೆ ಕತ್ತರಿಸಿ ಕಡಬ ತಿನ್ಬೇಕು ನೋಡ, ಹಂಗೆ ಬರ್ಕೋರಿ ಇದನ್ನಂತ ಅಂದ್ರೆ ಒಬ್ಬ ಹೆಂಡ್ರ ಮಕ್ಕಳ ಸಲುವಾಗಿ ಏನೆಲ್ಲ ಕರ್ಮ ಮಾಡಿ ಸತ್ಯ ಅಂದ್ರೆ ನಾಳೆ ಮಾಡಿದ ಕರ್ಮಗ ಅದನ್ನ ಅನುಭವ್ಸಕ್ಕ ಯಮನಲ್ಲಿ ಜವಾಬ್ ಕೊಡಾಕ ಹೆಂಡ್ರು ಮಕ್ಕಳು ಯಾರು ಬರುದಿಲ್ಲ. ಏನೇನು ಮಾಡೀನಿ ಅದಕ್ಕೆ ಅನುಗುಣವಾಗಿ ಜನ್ಮ ಬರ್ತಾವ ನನಗೆ. ಯಾರು ಕೇಳೋರಿಲ್ಲ ಅಂತೇಳಿ ಕರುಣಾ ರಸಮಯರೇ ಯಮಭಟರು ಮರವೆಯೇ ಚಿತ್ರಗುಪ್ತರಿಗೆ ರುಜೆಗಳ ಹೋನ್ ಉಳಿದ ಓಡಿದವೆ ಕರ್ಮಕ್ಕನುಸಾರವಾಗಿ ಗಂಟು ಬೀಳ್ತಾವ ಬ್ಯಾನಿ. ಹಿಂಗ್ಯಾಕಾಗೈತೆ ಅಂದ್ರೆ ಕರ್ಮದ ಫಲ ಅದು. ಏನು ಮಾಡಿದ್ನೋಪ್ಪ ನಾನು, ಯಾರಿಗೆ ಏನು ಮಾಡಿದ್ನು, ಯಾರು ಏನು ಮಾಡಕ್ಕೆ ಉಂಡ ತೀರ್ಸೋದು ಅದನ್ನ ಮಾಡಿದಕ್ಕೆ ಉಣ್ಣಾಕ ಬಂದೇವಲ್ಲ ಅದ್ರ ಋಣ ತೀರ್ಸಕ್ಕೆ ನಾವು. ನಿನಗೆ ಮನೆ ಅಂದ ಬೇಕಂದ್ರೆ ಮನೆಗೆ ಬಂದಾಗ ಸಿಗ್ತೈತೆ ಅದು, ಹೊರಗೆ ಅಡ್ಡಾಡಿದ್ರೆ ಎಲ್ಲಿ ಸಿಗ್ಬೇಕದು. ಬಹಿರ್ಮುಖ ವೃತ್ತಿಗೆ ಅಂದ ಅನುಭವಕ್ಕೆ ಬರ್ಬೇಕದು. ಆನಂದ ಬೇಕಾತಂದ್ರೆ ವಿಚಾರ ಮಾಡಿ ಮನೆಗೆ ಬಂದಾಗ ಮನೆ ಅಂತ ಸಿಗ್ತೈತಿ. ಅಪ್ಪ ಅವ್ರು ಕೂಡ ನಾವು ಜಗಳಾಡ್ತಿದ್ವಿ, ಶಿವಾನಂದಜ್ಜವ್ರು ಕೂಡ ಆತ್ಮಾನಂದಪ್ಪ ಅವರು. ನಮ್ಮದು ನಮ್ಗೆ ಕೊಟ್ಟು ಬಿಡ್ರಿ ಅಂತ ಅಂತಿದ್ವಿ. ಹೊರಗಿನ ಸಾಮಾನು ಸಂಬಂಧ ಜಗಳಾಡ್ತಿದ್ವಿ ನಾವು. ನಮ್ಮದು ನಮಗೆ ಕೊಟ್ಟು ಬಿಡ್ರಿ ಅಂತ, ನಾವು ಇರುವಿನ ಸ್ಥಿತಿಯನ್ನು ಅನುಭವಕ್ಕೆ ತಂದು ಕೊಡ್ರಿ ಅಂತ. ನಮ್ಮ ಮನೆ ಬಗ್ಗೆ ಅಂದರೆ ನಮ್ಮ ನಿಜಾನಂದದ ಬಗ್ಗೆ. ಏನು ಹೇಳೋದು ಕೇಳೋದು ಮಾಡಿದ್ರೆ ಮನೆ ಕೆಲಸ ಮಾಡಿದಂಗೆ. ನಮ್ಮದು ನಮಗೆ ಕೊಟ್ಟು ಬಿಡ್ರಿ ಅಂದರೆ ನಿಜಾನಂದದ ಸ್ವರೂಪವನ್ನು ನಮಗೆ ಅನುಭವಕ್ಕೆ ಬರುವಂಗೆ ತಿಳಿಸಿಕೊಡ್ರಿ ಅಂತ. ಅಪ್ಪ ಅವ್ರು ಕೂಡ ಇದೆ ನಮಗೆ. ಏನು ನೀವು ಯಾವ ಸ್ಥಿತಿ ಹೊಂದಿದ್ರೆ ನಮಗೂ ಅದನ್ನು ಅನುಭವಕ್ಕೆ ತಂದು ಕೊಡ್ರಿ. ಏನು ಅದ್ರ ಸಂಬಂಧ ಅಪ್ಪ ಅವ್ರಿಗೆ ನಮ್ಗೆ ಅಪ್ಪ ಅವ್ರನ್ನ ಬೇಕು ಅಂತ ನಿಮ್ಮ ಅಜ್ಜನ ಬೇಯಕ್ಕೆ ಹೋಗಿ ನೋಡಿ ಅಂತಿದ್ರು ಅಜ್ಜವರು. ಏನು ಅನುಷ್ಠಾನಕ್ಕೆ ಕೊಡ್ರಾಕ ಜಳಕ ಮಾಡಿದವ್ರೆ ನಿಮ್ಮ ಅಜ್ಜನ ಬೇಯಕ್ಕೆ ಹೋಗಿ ನೋಡಿ ಅಂತ. ಮತ್ತು ಸಿಟ್ಟು ಗೆದ್ದವ್ರ ಮ್ಯಾಗ ಲಕ್ಷ ಭಾಳ ಅದಿಲ್ಲ, ವೈರ ಭಕ್ತಿ. ನಾವು ಕೆಟ್ಟರು ಇನ್ನೊಬ್ಬರನ್ನ ಕೆಡಿಸಬಾರ್ದ್ರಿ. ನಮಗೆ ಹೊಂದಾನ ಆಗ್ಲಿಕ್ಕೂ ಇನ್ನೊಬ್ಬರಿಗೆ ಇದಕ್ಕಿದ್ದಂಗೆ ಹೇಳಕ್ಕೆ ಕಲಿಬೇಕು. ಜನರಿಂದ ತಪ್ಪು ದಾರಿ ತುಳಿಸಬಾರ್ದು. ಏನು ಅವ್ರು ಹೇಳ್ತಿದ್ರು, ನನಗೆ ಮಾತ್ರ ಇನ್ನೂ ಹೊಂದಾಕಾಗಿಲ್ಪ, ಇದ್ದ ಮಾಹಿತಿ ಇದಕ್ಕಿದ್ದಂಗೆ ಹೇಳ್ತೀನಿ, ಇದ್ದವ್ರು ನೀವು ಹೊಂದಿರಿ ಅದನ್ನು. ಪಾಕಶಾಸ್ತ್ರದಲ್ಲಿ ಪ್ರಾವೀಣ್ಯತೆಯನ್ನು ಪಡೆದು ಬಂದೀನಿ, ಮಾಹಿತಿ ಐತಿ, ನನಗೆ ಸಾಮಾನದ ಕೊರತೆ ಐತಿ, ನೀವೆಲ್ಲ ಅನುಕೂಲ ಇದ್ದವರು ಮಾಹಿತಿ ಹೇಳ್ತೀನಿ, ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ರಿ ಅಂತ. ನನಗೆ ಮಾತ್ರ ಕೊರತೆ ಐತಿ ಅಂತಿದ್ರು. ಏನು ಮಹಾತ್ಮರು ಘಂಟಾಘೋಷವಾಗಿ ಎಚ್ಚರಿಸಿದ್ರು, ನಮಗಿನ್ನೂ ಎಚ್ಚರಿಕೆ ಹೊಂದಕ್ಕಾಗಲ್ಲ. ಸ್ವರೂಪದ ಎಚ್ಚರಿಕೆ ಆಗುವ ಸ್ಥಿತಿಯನ್ನು ಬಿಟ್ಟು ಶರೀರ ಭಾವ ಗಾಢಾಗುವುದನ್ನು ನಡೆಸಿಬಿಟ್ಟೇವೆ ನಾವು. ಮತ್ತೊಟ್ಟು ಶರೀರ ಭಾವ ಹಿಡ್ಕೊಂಡು ಕುಂತೀವಿ. ಪಂಚಕದಾಗ ಸತತೆ ಅಂತೇಳಿ ಅದಕ್ಕೆ ಮನೆ ಬಿಡಕ್ಕೆ ಚಾಲು ಮಾಡ್ತೀವಿ. ಯಾಕ್ರಿ? ಪಂಚಕದಾಗ ಹುಟ್ಟೈತೆ ಅದು ಶರೀರ, ಪಂಚಕದಾಗ ಸಾಯೋದು ಅದು. ಹೌದಿಲ್ಲ? ಅದ ನಾನಂತ ಯಾಕೆ ತಿಳ್ಕೊಂಡಿವ? ನೀ ಪಂಚಭೂತಾದಿಗಳ ಕಾರ್ಯ ಆದರೆ ಅದನ್ನು ವಿಚಾರ ಮಾಡು. ಶರೀರಕ್ಕೆ ಸಂಬಂಧ ಅದ, ನಿನಗೇನು ಸಂಬಂಧ? ಎಲ್ಲೈತಿ ಪಂಚಕ ಅಂತ ಕೇಳಿದ್ರೆ ನಿರಂಜನ ಈ ಕಟ್ಟಿಗುಡದಾಗ ಹೋಗಿದ್ವಿ ಇಲ್ಲೊಬ್ಬರು ಮನೆ, ಐನಾರು ಮನೆ ಆಗೈತಿ ಅಂತ, ಅವಾಗ ಮನೆ ಬಿಡ ಅಂತ. ಪಂಚಕೈತಿ ಅಜ್ಜನ ಕರ್ಕೊಂಡು ಹೋಗಿದ್ರಿ ಅವ್ರು, ಹೋಗಿದ್ವಿ ಅಲ್ಲಿ ಮನೆ ಬಿಡೋಣ ಆಗ್ತಾರ್ರಿ ಹಿಂಗೆ ಅಂದ್ರೆ. ಮನೆಗೆ ಹೋದ್ರೆ ಎಲ್ಲೈತಿ ಪಂಚಕ ಅಂದ್ರೆ ಅದು ಪಂಚಾಂಗ ಎಲ್ಲೈತಿ ಅಂದ್ರೆ ಸ್ವಾಮಿಗಳು ಮನೆ ಆಗೈತಿ, ಅವಾಗ ಮನೆ ಬಿಡೋಣ. ಅದು ಹುಚ್ಚ ಹಿಡಿಸಿ ಬಿಟ್ಟಾರಿ ಎಲ್ಲರಿಗೆ ಅದು. ಹೌದಿಲ್ಲ? ಈ ವಿಚಾರ ಬೇಕಲ್ಲ. ಒಂದೊಂದು ಬೇಲಿ ಹಚ್ಚಿ ಹೋಕ್ಕವ್ರಿ ಮನೆಗೆ, ಮನೆ ಬಿಟ್ಬಿಟ್ಟು ಯಾವ್ದಾರ ಮಠದಾಗ ವಸ್ತಿ ಮಾಡ್ತಾವೆ ಹೋಗಿ ಮುಳ್ಳು ಹಚ್ಚಿ ಏನು ಮಾಡ್ತೀವಿ. ಅವ್ರು ಹೇಳಿಬಿಡ್ತಾರೆ ಅವ್ರಿಗೆ, ಆ ಭಯ ಹುಟ್ಟಿಸಿದ ಕೂಲ ಮನುಷ್ಯ ಏನೋ ಯಾವ ತಲೆ ಕೆಡಿಸ್ಕೋಬೇಡ್ರಿ. ಏನು ದಮನರ್ ಕಲ್ಲಪ್ಪಜ್ಜು ಪಂಚಕದಾಗ ಶರೀರ ಬಿಟ್ಟಿದ್ದ. ಇವರೆಲ್ಲ ಹೇಳಿದವ್ರು ಕೇಳಿದವ್ರು. ಮತ್ತೆ ಆ ಜೀಪ್ನ್ಯಾಗ ಬಂದ್ರೆ ಆಚಾರ ಕಳ್ಸಕ್ಕೆ ಅವರು ಸೂರ್ಯಬನ್ ಮಠ
ಬಂದವ್ರನ್ನ ನಮಸ್ಕಾರ ಮಾಡಪ್ಪ ಪಾಂಚಗೈತಿ ಹಂಗೆ ಮಾಡು ನಿಮ್ಮ ತಲೆ ಬೋಳಿಸ್ಲಿ ಅಂದ್ರೆ ಇದೇನು ಮಾಡ್ತೈತಿ ಹೋಗಿ ನೀವು ಪಂಚಕ ಅಂದ್ರೆ ಏಟ್ ಕೇಳಿ ಏನು ಮಾಡಿರಿ ನೀವು ಚೀಟಿಗೆ ಅದ್ರ ಅವರು ಏ ನಂಬಿಕೆ ಬೇಕಲ್ರಿ ಮಹಾತ್ಮರೇ ಹೇಳಿದ ಮಾತಿನ ನಂಬಿಕೆ ಶ್ರದ್ಧಾ ಬೇಕಲ್ಲ ನಂಬಿಕೆ ಎಷ್ಟು ಹೆದರಿ ಬಿಟ್ಟವು ಭಯ ಹುಟ್ಟಿಸ್ಬಿಟ್ಟವು ಕರ್ಮಕಾಂಡದವರು ನಮ್ಗೆ ಭಯ ಹುಟ್ಟಿಸ್ಬಿಡ್ತಾರಲ್ಲ ಹೌದಿಲ್ಲ ಮಾಡ್ಕೊಂತ ಬಂದು ಏನಾರು ಮತ್ತೆ ಯಾವ್ದಾರು ಮತ್ತೊಂದು ಸತ್ಗಿದ್ದಿತ್ತು ಅಂತ ಹೇಳಿ ಹೆದರ್ತಾರ ಹೌದಿಲ್ಲ ನೀವು ಪಂಚಕದ ಮನಿ ಬಿಟ್ಟಿಲ್ಲ ಅದಕ್ಕೆ ನಿಮ್ಗೆ ಕಾಡಾಟ ಐತೈತಿ ಅಂತಾರೆ ಸುಳ್ಳ ಹುಟ್ಟಿಸ್ಬಿಡ್ತಾರೆ ಯಮಾರಿ ಹಾ ನಾವು ಮಾಡಿದ ಕರ್ಮ ಎಲ್ಲಿ ಬೇಕಾದಲ್ಲಿ ಹೋದ್ರೂ ನಿನಗೇನು ಹೋಗಲ್ಲ ಋಣ ಮುಗಿ ಮಠ ನೀ ಏನು ಗಜಮ್ ನಿತ್ತು ಹೋಗುದಿಲ್ಲ ನಿನಗದು ಏ ಧೈರ್ಯ ಬೇಕಲ್ಲ ಈ ವಿಚಾರ ನಿನ್ನಲ್ಲಿ ಜಾಗೃತಿ ಇತ್ತಂದ್ರೆ ನಿನಗೆ ಧೈರ್ಯ ಬರ್ತೈತಿ ಯಾವುದೋ ಹೆದರಿಕೆ ಇರಬಾರ್ದು ಯಾವಾಗಲೂ ಆರಾಮಿರ್ಬೇಕು ಅನ್ನೋ ಹಂಗಿದ್ರೆ ಅಧ್ಯಾತ್ಮ ವಿಚಾರದಾಗ ತೊಡಗಬೇಕು ನೋಡ್ರಿ ನೀವು ಆತ್ಮಚಿಂತನದ ಅಭ್ಯಾಸದಾಗ ತೊಡಗಬೇಕು ಇಲ್ಲ ನೀವು ಅವ್ರನ್ನ ಹೇಳ್ಕೊಂತ ಅವ್ರು ಅಲ್ಲೇಟೈತಿ ಇಲ್ಲೇಟೈತಿ ಹಂಗೆ ಕಂಡಲ್ಲಿ ಅಡ್ಡಾಡ ಅವ್ರಿಗೆ ತಿಳಿಬೇಕು ಇದು ಎಷ್ಟು ಜನ್ಮಕ್ಕಾದ್ರೂ ತಿಳಿದ್ರು ನೀವು ಅವ್ ಚಲೋ ಹೇಳ್ತಾನೋ ಇವ್ ಚಲೋ ಹೇಳ್ತಾನೆ ಅಲ್ಲೇಟ್ ಹೊರ ಚಲೋ ಆಕೈತಿ ಹತ್ತದಿಲ್ಲ ನೀನು ಏನು ಎಲ್ಲಿ ಬೇಕಲ್ಲೇ ತಿರ್ಗಾ ಅವ್ರಿಗೆ ತಿಳಿಯೋದನ್ನ ಇಲ್ಲ ಅನುಭವ ಬರೋದ ಇಲ್ಲ ನಿನಗೆ ನಂಬಿಕೆ ಬೇಕು ಶರೀರ ಪಂಚಕದಾಗ ಹುಟ್ಟೈತಿ ಪಂಚಕದಾಗ ಹೋಗೋದೈತಿ ಇದರಾಗ ನಮ್ಮ ಕೆಲಸ ಮಾಡ್ಕೋಬೇಕು ನೋಡಿ ಶರೀರ ಹೋಗೋದ್ರೊಳಗಾಗಿ ನಮ್ಮ ಕೆಲಸ ಮಾಡ್ಕೋಬೇಕು ಶರೀರ ಭಾವ ಗಟ್ಟಿಯಾಗುವ ವ್ಯವಹಾರ ನಡೆಸೇವ ನಾವು ಬರೀ ಅದ ಗಟ್ಟಿಯಾಗೋದನ್ನ ಮುಂಜಾನೆ ಸಂಜೆ ಮಟ್ಟ ಬರೀ ದೇಹ ಭಾವ ಹಿಡ್ಕೊಂಡ ಮಾಡೋದು ಮಹಾನಿದ್ರಾ ಅಥವಾ ಸಮಾಧಿಯನ್ನು ನಾವು ಹೊಂದಬೇಕಾತಂದ್ರೆ ಅದರ ಅಭ್ಯಾಸಕ್ಕೆ ಕೂಡಬೇಕಾಗತ್ತೆ ಸಂಧ್ಯಾನುಸಂಧಾನದೊಳಗೆ ತೊಡಬೇಕಾಗತ್ತೆ ಎರಡು ಕಲ್ಪನೆಗಳ ಮಧ್ಯಸ್ಥಿತಿ ಸಂಧ್ಯಾ ಅಂದ್ರೆ ಒಂದು ಕಲ್ಪನಾ ಅಡಗೈತಿ ಇನ್ನೊಂದು ಕಲ್ಪನಾ ಉದಯ ಆಗಿಲ್ಲ ಆ ಮಧ್ಯಂತರ ಸ್ಥಿತಿ ಒಳಗೆ ಅದನ್ನು ನೆನಪಿಗೆ ತೊಗೊಂಡು ಇರು ಪ್ರಯತ್ನ ಮಾಡೋದು ಸಂಧ್ಯಾ ಅಂದ್ರೆ ಎರಡು ಕಲ್ಪನೆಗಳ ಮಧ್ಯಸ್ಥಿತಿ ಅವಾಗ ಎಲ್ಲರಿಗೂ ಅದು ಅನುಭವ ಬರ್ತದೆ ಆ ಸಂಧ್ಯಾನುಸಂಧಾನದಿಂದಲೇ ಇದನ್ನು ಪಡೀಲಿಕ್ಕೆ ಸಾಧ್ಯತೆ ಇದರಿಂದಲೇ ಮನುಷ್ಯನು ಪುನೀತನಾಗುವನು ಇಲ್ಲದನ್ನು ಐತೆ ಅಂತ ತಲೆಯ ತುಂಬ್ಕೊಂಡು ಕುಂತ್ಬಿಟ್ಟಿರಿ ನೀವು ಇದ್ದಂಗೆ ತೋರ್ತೈತಿ ಆದ್ರೆ ನಿಜವಾಗಿ ಅದಕ್ಕೆ ಅಸ್ತಿತ್ವ ಇಲ್ಲ ಮಾಯೆ ಎದುರಿಗೆ ಬಂದರೆ ಎದಿ ಬಿರುವಂಗೆ ಒದಿರ್ಲಿ ಅಂತ ಅವ್ರು ಹೇಳ್ತಿದ್ರು ಎಲ್ಲೈತಿ ಮಾಯ ಇಲ್ಲ ಅದು ವಿಚಾರದಿಂದ ವಿಚಾರ ಇಲ್ದವ್ರಿಗೆ ಅಜ್ಞಾನಿಗಳಿಗೆ ಇದ್ದಂಗೆ ತೋರ್ತೈತಿ ವಿಚಾರ ಮಾಡಿದವಾಗ ಎಲ್ಲೈತಿ ಅದು ಮಾಯ ಇಲ್ಲ ಅದು ಅಂದಿಂದ ಭಯ ಇಲ್ಲ ನಮಗೆ ಇನ್ನೊಂದು ಐತಿ ಅಂದ್ರೆ ಭಯ ಉಂಟಾಕೈತಿ ಇನ್ನೊಂದು ಇಲ್ಲ ಅನ್ನೋ ತಿಳುವಳಿಕೆ ಆತಂದ್ರೆ ಅವ್ನು ಭಯನೂ ಇಲ್ಲ ನಿರ್ಭಯ ಯಾವ ಭಯನೂ ಇಲ್ಲ ನಮಗೆ ಆರಾಮ್ ಇರ್ತಾನ ಅದಕ್ಕೆ ಅದನ್ನು ಕಳ್ಕೋ ವಿಚಾರದಿಂದ ಇದನ್ನ ಅನ್ಯ ಭಾಗ ಇನ್ನೊಂದು ಐತಿ ಅನ್ನೋ ತಪ್ಪು ತಿಳುವಳಿಕೆಯನ್ನು ಕಳ್ಕೋ ಇದನ್ನು ದ್ವಿತೀಯ ದ್ವೈ ಭಯಂ ಭವತಿ ಅಂತ ನಿನ್ನ ಹೊರತು ಇನ್ನೊಂದು ಏನೂ ಇಲ್ಲ ಅನ್ನೋದನ್ನ ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊ ಅಜ್ಞಾನದೊಳಗೆ ನಿನಗೆ ಭಯ ಉಂಟಾಕೈತಿ ನಿನ್ನ ಕಲ್ಪನಾನೇ ನಿನ್ನ ಭಯ ಪಡಿಸ್ತೈತಿ ಯಾರು ನಿಮಗೆ ಹೇಳವ್ರು ನಿನಗೆ ಭೈರಹಿತನನ್ನಾಗಿ ಮಾಡವ್ರು ಯಾರು ನಿಮಗೆ ಈ ಹುಚ್ಚು ಬಿಡಿಸವ್ರು ಯಾರು ನಿಮಗೆ ಎಲ್ಲೋ ಒಬ್ರು ಅಂಥವ್ರು ಮಹಾತ್ಮರು ಸಿಗಬೇಕಾದ್ರೆ ನಿನಗೆ ಏನೋ ಹಿಂದಿನ ಜನ್ಮದ ಪುಣ್ಯ ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಕೊಂಡ್ರೆ ನಿನ್ನ ಭಯ ಹೋಗ್ತೈತಿ ಭಾಳ ಮಂದಿ ಗುರುಗಳೆಲ್ಲ ಭಯ ಹುಟ್ಸವ್ರು ಅದಾರಿಲ್ಲ ಬಹು ಗುರು ವಸಂತಿ ಶಿಷ್ಯ ವಿತ್ತಾಪಹಾರಕ ನಾ ಚಿತ್ತಾಪಹಾರಕ ಶಿಷ್ಯನ ದ್ರವ್ಯವನ್ನು ಹರಣ ಮಾಡೋರು ಇಷ್ಟು ಖರ್ಚು ಬರ್ತೈತಿಪ್ಪ ಇದಕ್ಕೆ ನೀನು ಮನಿ ಶಾಂತ ಮಾಡ್ಬೇಕಂತ ಗಂಟು ಕಟ್ಕೊಂಡು ಎದ್ದು ಬಿಡೋರು ಮನಿ ಶಾಂತ ಮಾಡೋದು ಬೇಕಾಗಿಲ್ಲ ಮನಸ್ಸು ಶಾಂತ ಮಾಡೋದು ಬೇಕಾಗೈತಿ ಮನಃಶಾಂತಿಗೆ ಏನಾರ ಅದಾವ ನಿನಗೆ ಉಪಾಯ ಏನಾರ ಅಲ್ಲಿ ಯಾಕ್ರಿ ಮನಸ್ಸನ್ನು ಶಾಂತಿ ಮಾಡ್ಬೇಕಾದ್ರೆ ಇದೇ ಅಭ್ಯಾಸ ನಾವು ಮಾಡಬೇಕು ಮಹಾತ್ಮರು ಹೇಳಿದ ಮಾತುಗಳನ್ನು ಶ್ರವಣ ಮಾಡುವ ಮನನ ಮಾಡುವ ನಿಧಿಧ್ಯಾಸನವನ್ನು ಮಾಡು ಮನಸ್ಸಿಗೆ ಶಾಂತಿ ಸಮಾಧಾನ ಬೇಕಾಗಿತ್ತಂದ್ರೆ ನಂಬಿಕೆಯಿಂದ ಅದನ್ನು ಕೇಳು ಹೇಳಿದ್ದನ್ನು ಮನನ ಮಾಡುವ ನಿಧಿಧ್ಯಾಸನವನ್ನು ಮಾಡು ಮನಸ್ಸು ಶಾಂತಿ ಇತ್ತಂದ್ರೆ ಮನಿ ಶಾಂತ ತಾನೇ ಇರ್ತದೆ
ಮನಿ ಅದೇನು ಜಡ ಅದಕ್ಕೇನ ಅಂತಃಕರಣ ಅಲ್ಲಿ ಇರ್ತೈತೇನ? ಇಲ್ಲ ಮನಸ್ಸಿನೊಳಗೆ ಐತೆ ಅದು. ಮನಸ್ಸು ಶಾಂತಿ ಇದ್ರೆ ನೀ ಎಲ್ಲಿದ್ರು ಶಾಂತ. ಹೌದಿಲ್ಲ? ಮನಸ್ಸು ಶಾಂತಿ ಇರ್ಲಿಲ್ಲ ಅಂದ್ರೆ ನೀ ಎಷ್ಟ್ ಶಾಂತಿ ಮಾಡಿರ ಮನಿ ಶಾಂತಿ ಮಾಡಿರಿ ಏನಾಗ್ಬೇಕು? ಮನಸ್ಸಿಗೆ ಶಾಂತಿನೇ ಇಲ್ರಿ. ಇದು ಆಶೆ ಬುರುಕ ಗುರುಗಳಿಂದ ಕೆಲಸ ಆಗೋದಿಲ್ಲ. ಹ್ಮ್ ಆಶೆ ಬುರುಕಿದ್ದವ ಯಾವಾಗ ಬೇಕು ಅವಾಗ ಶಿಷ್ಯನ ತಲೆ ಬೋಳಿಸ್ತಾನ. ಹೌದಿಲ್ಲ? ಕುರಿಗಾರ ತನ್ನ ಕುರಿ ವರ್ಷಕ್ಕೆ 2 ಸಲ ಕತ್ತರಿಸ್ತಾನಂತವ. ಇವ ಆಶೆ ಬುರುಕ ಗುರುಗಳು ಅವ್ನು ಯಾವಾಗ ಬೇಕು ಅವಾಗ ಕತ್ತರಿಸ್ತಾನ ಇವ. ಹೌದಿಲ್ಲ? ತನಗೆ ಅಡಚಣೆ ಆಗೈತೆ ಶಿಷ್ಯ ಏನಾರು ಒಂದು ಹೆದರಿಕೆ ಹುಟ್ಟಿಸಿದಾರು ಗದ್ದಲ ಹಿಡಿಸ್ಬಿಡ್ತಾನ. ತಂದು ಕೊಡ್ತೈತೆ ಅದು. ಆ ದೋಷ ಐತಿ ನನಗೆ, ಈ ದೋಷ ಐತಿ ಅಂತ ಹೆದರಿ ಬಿಟ್ಟಿರ್ತಿ, ಹೆದರಿಸಿ ಸುಮ್ಮನೆ ತಂದು ಕೊಡ್ತೈತಿ. ಅವನ್ನೆಲ್ಲ ನನಗೆ ತರನಾಗೋದಿಲ್ಲ ರೀ, ನೀವ ತರಿಸಿದ ತನ್ನಲ್ಲಿ ಇರ್ತಾವ ಸಾಮಾನು, ಅವನು ಕಟ್ಟಿ ಚೀಟಿ ಕಟ್ಟಿ ನಡಿ ಅಂತ. ಯಾಕ್ರಿ ಇದನ್ನ ಮಾಡೋದು? ಮತ್ತೇನು ಮಾಡ್ತೀನಿ? ಸ್ವಾಮಿಗಳು ಹಿಂಗಾಗಿ ಬಿಟ್ಟಿದ್ರೆ ಅದನ್ನು ಮಾಡೋದು ಪಾಪ. ಗಂಗಾ ಸ್ವಾಮಿಗಳು ಈ ಮಣಿತಾನ ಮಾತು ತೊಂದರೆ ಆಕೈತಿ, ನಾವು ಒತ್ತಾಯ ಮಾಡಿ ಏನು ಲೌಕಿಕದವಾಗಿ ಇರ್ಲಿ ತಗೋರಿ ಅಂತ ಇಲ್ಲಿ ಬಂದು ಕುಂತು ಬಿಟ್ಟಿದ್ರು. ಒಂದು 5-6 ತಿಂಗಳಂತಿ ಬಿಟ್ರು ಅದನ್ನ ಅವ್ರು. ಬ್ಯಾಡ್ರಿ ನನಗೆ ಒಟ್ಟ ಇದು ಅನ್ಸವಲ್ದು, ನನಗೆ ಮಾಡಾಕ ಆಗುವಲ್ದು ಅಂತೇಳಿ ಬಿಟ್ಟಿದ್ರು ಅವ್ರು ಒಲ್ಲೆ ಅಂತ. ನಾವು ಒತ್ತಾಯ ಮಾಡ್ಯಾಕ ಮತ್ತು ಪಾಪ ಅವ್ರ ಮಣಿತಾನದ ಅದ್ರ ಮ್ಯಾಗ ಅವಲಂಬನ ಅನುಕೂಲ ಮಾಡವ್ರಿ. ಸಮಾಜದೊಳಗೆ ಮತ್ತೆ ಬೇಕಾಕೈತೆ ಅದನ್ನು ಮತ್ತೆ ಅದನ್ನು ಶುರು ಮಾಡ್ಯಾರ. ಏನು ಮಾಡೋದನ್ನು? ಹೌದಿಲ್ಲ? ತನ್ನಲ್ಲೇ ತಾನು ಆನಂದವನ್ನು ಕಂಡುಕೊಂಡ ಲಾಭ ಪಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಭಾಳಷ್ಟು ಮಾತಾಡೋದು ಬಿಟ್ಟು ಬಿಡಬೇಕು. ಏನು ಮಾಡವ್ರು ನೀವೇನು ಭೂಮಿ ಮ್ಯಾಗ ಬದುಕಿ? ಎದರ ಸಂಬಂಧ ಬದುಕಿದ್ರಿಪ್ಪ ನೀವು? ಇದ್ದೇನು ಮಾಡವ್ರು? ಮಾನವನಾಗಿ ಹುಟ್ಟಿದ ಮೇಲೆ ಏನು ಕಂಡಿಪ್ಪ? ಎದರ ಸಂಬಂಧಪ್ಪ ನೀನು ಇಲ್ಲಿ ಬದುಕಿದ್ದು? ಉಪಯೋಗೇನು? ಸಾಯೋ ತನಕ ಬರೇ ಯಾವುದಿಲ್ಲ ಇಂದ್ರಿಯ ಸಂಪರ್ಕ, ಗಂಡ ಗುಂಡಿ ಅಂತೀರಲ್ಲ, ಹೆಣ್ಣಿನ್ಯಾಗ ಸುಖ ಗಂಡಿನ್ಯಾಗ ಸುಖ. ಯಾವ ವಾಸನ ಹೋದ್ರೂ ಆ ಹೋಗುದಿಲ್ಲ ಅದು. ಹೌದಿಲ್ಲ? ಬರೇ ಅದ ವ್ಯವಹಾರ. ಮಾನವ ಕಾಳು ಕೆಡಿಸುವ ಹುಳ, ನುಷಿಗಳಿಗಿಂತ ಕಾಳು ಕೆಡಿಸುವ ಹುಳ ಇವು. ಬರೇ ತಿನ್ನುವುದು ಲದ್ದಿ ಹಾಕೋದು ಅಂದ್ರೆ ಪ್ರಾಣಿಗಳಿಗೂ ನಿಮಗೂ ಏನು ಅಂತರ? ಏನು ಇನ್ನ ನುಷಿಗಳು ಒಂದ ಇದನ್ನ ಧಾನ್ಯ ಕೆಡಿಸ್ತಾವು. ನುಷಿ ಅವು ಏಕದಳ ಧಾನ್ಯ ಅಷ್ಟ ಕೆಡಿಸ್ತಾವ, ದ್ವಿದಳ ಧಾನ್ಯ ಕೈ ಹಚ್ಚೋದಿಲ್ಲ ಅವು. ಈ ನುಷಿ ಏನೈತಿ ಅಲ್ಲ, ಎಲ್ಲ ಧಾನ್ಯ ಬಿಡೋದಿಲ್ಲ, ಮತ್ತು ಎಲ್ಲಾನು ಕೆಡಿಸ್ತೈತಿ ಅದು. ದ್ವಿದಳ ಧಾನ್ಯ ತಗೋ, ಅದಕ್ಕೆ ಬುರ್ಬುರಿ ಹತ್ತೈತಿ. ಯಾಕ್ರಿ? ಅದು ಜೋಳಕ್ಕದು ಬುರ್ಬುರಿ ಹತ್ತೋದಿಲ್ಲ. ಇದಕ್ಕೆ ಎಲ್ಲ ಅದನ್ನು ಬೇಕಾದ ಕೊಡ್ನಿ ಅದು. ಇದಿಲ್ಲ ಅನ್ನೋಂಗಿಲ್ಲ, ಎಲ್ಲ ಹುಳ ಉಪ್ಪಡಿ ಸಹಿತ ತಿಂತೈತಿ. ಎಲ್ಲ ತಿಂತಾರಿಲ್ಲ? ಏನು ಉಳಿವಲ್ದು, ಇಲಿ ಉಳಿವಲ್ಲು, ಏನು ಉಳಿವಲ್ಲು ಭೂಮಿಯನ್ನು. ಹಾವು ಹುಳ ಉಪ್ಪಡಿ ಎಲ್ಲ ತಿಂತೈತಿ ಮನುಷ್ಯ. ಹೌದಿಲ್ಲ? ಅಂದಿಂದ ಏನು ಮಾಡವ ಇನ್ನು? ಇದನ್ನು ಮಾಡಿ ಇಷ್ಟೆಲ್ಲ ಮಾಡಿ ಏನು ಲಾಭ ಮಾಡ್ಕೊಂಡೆ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ? ಅವುಗಳಿಗಿಂತ ಅಥೋತ್ ಪಶು ಪಕ್ಷಿಗಳಿಗಿಂತ ಅಥೋತ್ ಆತಲ್ಲೋ ನಿನ್ನ ಜನ್ಮ. ನಿಮಗೂ ಲಾಭ ಮಾಡ್ಕೊಳಂಗಿಲ್ಲ, ಎರಡನೇದವ್ರಿಗೂ ಲಾಭ ಮಾಡಿಬಿಡೋಂಗಿಲ್ಲ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಕಲೀರಿ. ಅಧ್ಯಾತ್ಮದೊಳಗೆ ಮೊದಲೇ ಇದ್ದಿದ್ದು ಪರೋಪಕಾರಕ್ಕಾಗಿ ನೀ ಟೊಂಕ ಕಟ್ಟಿ ನಿಂತಾಗ ಈ ಮನುಷ್ಯನ ಜನ್ಮಕ್ಕೆ ಬಂದದ್ದು ನಿನಗೆ ಲಾಭ. ಬರೇ ಹೆಂಡ್ರ ಮಕ್ಕಳು ಗುಜರಿಯನ್ನು ಎಲ್ಲರೂ ಮಾಡ್ತಾರೆ. ಮಾಡ್ತೀರಪ್ಪ? ಒಂದು ಪೈಪ ಅವನೇರ ಇನ್ನೊಬ್ಬರ ಹಿತಕ್ಕೋಸ್ಕರ ಖರ್ಚು ಮಾಡೋರು ಯಾರಿದ್ರಿ ಹೇಳಿದ್ರೆ? ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಕಲಿ ಅಂದಾಗ ನಿನಗೆ ಇದು ಹೊಳಿತೈತಿ. ನಿನಗೆ ಮಹಾತ್ಮರ ಜೀವನ ಒಂದೇ ಜನ್ಮ ಅಲ್ಲ, ಅನೇಕ ಜನ್ಮಗಳಿಂದ ಅದನ್ನು ಮಾಡ್ಕೊತ ಬಂದಾರ ಅವರು. ಪರೋಪಕಾರಕ್ಕಾಗಿ ಮೀಸಲಾಗಿಟ್ಟ ಅನೇಕ ಜನ್ಮಗಳು ಕಳೆದು ಹೋಗ್ಯಾವ. ಇಷ್ಟೆಲ್ಲ ಹೇಳೋದು ಕೇಳೋದು ಇದು ಹೇಳಿದಿಂದ ಮತ್ತು ನಾವು ಇನ್ನೊಬ್ಬರು ಪೀಡಾ ಕೊಡೋದು ಮಾಡ್ತೇವೆ ಅಂದ್ರೆ ಏನು ತಿಳಿದಂಗೆ ಆಯ್ತು ನಿನಗೆ. ಭಾಳ ಹೀನ ಸ್ಥಿತಿ ಬರ್ತದೆ ನಿನಗೆ. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ, ನಂಬಿ ನಿಜವನ್ನು ಮುಕ್ತಿ ಪಡೆಯದೆ ಮನುಜನೇನು ಅಂತ. ಜಗತ್ತಿನ ಆಗು ಹೂಗಳನ್ನೆಲ್ಲ ಮರೆತು ಕೇವಲ ನಿನ್ನ ಇರುವಿನ ಕಡೆ ಲಕ್ ಕೊಟ್ಟು ಉಳ್ಕೊಳ್ಳೋ ಕೆಲಸದ ನೋಡ್ರಿ.
ಯಾರ ಸಾಯವಲ್ರು, ಹುಟ್ಟುವಲ್ರು. ಬಚ್ಚಲ ಯೋಜನ್ಯಾಗ ಎಷ್ಟು ಹುಟ್ತಾವು, ಎಷ್ಟು ಸಾಯ್ತಾವು ದಿನ. ಹಂಗೆ ಎಷ್ಟು ಹುಟ್ಟಿದ್ರೆ ನೀವು ಎಷ್ಟು ಸತ್ರರ ಏನು? ಅದ್ರ ಕಡೆ ನಿನ್ನ ಗಮನ ಯಾಕೆ? ಹುಟ್ಟು ಸಾವುಗಳ ಬಗ್ಗೆ ಯಾಕೆ ಮಾಡ್ತೀವಿ ಶೋಕಮೋಹಾದಿಗಳನ್ನು? ಮತ್ತು ಅವು ಅವಧಿ ಮುಗೀತು ಅಂದ್ರೆ ಹೋಗೋದಲ್ಲ, ದಿನ ಮುಗೀತು ಅಂದ್ರೆ. ಬ್ಯಾಡ ಅಂದ್ರೆ ಬಿಡ್ತದೇನ ಅದು? ಸಾವು ಎಷ್ಟು ದಿನ ಇದ್ರೂ ಬಿಡ್ತದ್ದಲ್ಲ ನಿನಗೆ. ಏನು ಅದು ಬರೋದ್ರೊಳಗೆ ನಿನ್ನ ಕೆಲಸ ಮಾಡ್ಕೊ. ಏನು ನಮ್ಮಪ್ಪ ತನ್ನ ಕೆಲಸ ತಾ ಮಾಡ್ಕೊಂಡು ಏನು ಮನೆ ತಿದ್ದಕ್ಕೆ ಅಡ್ಡಾಡಿದವ. ನಮ್ಮಪ್ಪ ಬಾಳೆ ಸುದ್ದಿ ಮಾತಾಡ್ತಿದ್ದನ ಯಾರ್ದಾರ ಮುಂದೆ? ನನ್ನ ಹೊಲ, ನನ್ನ ಮನೆ, ಹಿಂಗೆ ನನ್ನ ಮಕ್ಕಳು ಹಿಂಗದಾವ ಅಂತ ಯಾರು ಸುದ್ದಿ ತೆಗೀಲಿ. ಕೇವಲ ಇರುವಿನ ಅನುಸಂಧಾನ, ಮತ್ತೊಂದು ಏನು ನೋಡಲಿಲ್ಲ. ಅನ್ಯತೆ ಕಾಣಲಿಲ್ಲ, ಇನ್ನೊಂದು ಸರಿಲಿ ಕೇಳೇ ಇಲ್ಲ. ಅನ್ಯ ಭಾವನೆ ಇಲ್ಲೇ ಇಲ್ಲ, ತನ್ನ ಭಾವದಾಗ ಇರ್ತಿತ್ತು, ಆನಂದದ ಭಾವಗಳು. ನಮಗೆ ಮುಂಜಾನೆ ಸಂಜೆ ಮಟ್ಟ ಬರೇ ಇದ ಹೆಸರು. ನಮಗೆ ಯಾರು ಹೊಸದಾಗಿ ಬಂದ್ರೆ ನಮ್ಮ ಮಕ್ಳು ಹಂಗದಾವ, ನಾವು ಅಲ್ಲಿದಾವ ಇಲ್ಲಿದಾವ, ಬರೀ ಅದನ್ನ ತೊಗೊಂಡು ಏನು ಮಾಡೋದು? ಎಲ್ಲಾರ ಯಾಕಿರುವಲ್ಲಿ ನಿನಗೇನು ಮಾಡೋದು? ಅಂತ ದೊಡ್ಡ ಸ್ಥಾನ ಹೇಳ್ತಿರ್ತಾನೆ ತನ್ನ ಮಕ್ಕಳದು ಅಂಥವದ ಅಮೇರಿಕದಾಗ. ನೀ ಎಲ್ಲಿದ್ದೀನಿ ನೋಡ್ಕೋ. ಇನ್ನು ರುದ್ರಾಶ್ರಮದಾಗ ಇಟ್ಟು ಹೋಗ್ಯಾನು ಅಮೇರಿಕದಾಗ ಅದಾನ ಅಂತ ನೀ ಹೇಳ್ತೀವಿ. ಹೌದಿಲ್ಲ? ಏನು ಮಾಡೋದು? ಹೌದಿಲ್ಲ? ಅದಕ್ಕೆ ಮಾಡೋದು ಬಿಟ್ಟು ಏನು ಮಾಡೋದು? ಆಗಲಿ ಹೋಕ್ಕವು. ಏನು ವ್ಯಾಮೋಹ ಎಟ್ಟೈತಿ ನೋಡು. ಯಾಕ್ರಿ ತಾದ್ ಮಾಡೋದಿಲ್ಲ. ಲೋಕದ ಡೊಂಕ ನೀ ಆಗ್ತಿತ್ತಿ, ನಿನ್ನ ಡೊಂಕ ನೀ ತಿದ್ಕೋ ಅಂತ ಹೇಳ್ಯಾರಿಲ್ಲ. ಜಗತ್ತಿನ ಗೊಡವೆ ನಿನಗೆ ಬೇಡ, ನಿನ್ನ ದಾರಿಯನ್ನು ನೀನು ನೋಡಿಕೊ. ಏನು ಸುಧಾರಕರು ಬೇಕಾಗಿದ್ದಾರೆ. ನಮ್ಮ ತಮ್ಮನ್ನು ತಾವು ಸುಧಾರಿಸಿಕೊಳ್ಳತಕ್ಕವರು, ಪರರನ್ನು ಸುಧಾರಿಸತಕ್ಕವರಲ್ಲ. ಭೂಮಿ ತುಂಬ ಚರ್ಮ ಹಾಸೋ ಕೆಲಸ ಏನೈತಪ್ಪ? ನಿನ್ನ ಕಾಲಾಗ ಹಾಕೊಂಡು ಭೂಮಿ ತುಂಬ ನೀ ಅಡ್ಡಾಡ್ಬೋದಲ್ಲ. ಇದು ಹಗರು ಏನು? ಭೂಮಿ ತುಂಬ ಚರ್ಮ ಹಾಸೋದು ಹಗರು. ಇನ್ನೊಬ್ರು ತಿದ್ದಾಕ ಹೋಗ್ಬೇಡ, ಎಂದೂ ಆಗುದಿಲ್ಲ ಅದು. ಏನು ಆಗದ ಕೆಲಸ ಇದು. ಸುಳ್ಳ ಗುದ್ದಾಡಬೇಡ ಅಂತ ಹೇಳಿದ ಅಲ್ಲಂ ಪ್ರಭುಗಳು. ನಿನ್ನಷ್ಟು ತಿಳ್ಕೊಂಬಿಡ, ನೀನು ತಿಳ್ಕೊಂಡು. ಆಗದ ಕೆಲಸ ಅದು. ಸುಳ್ಳ ಗುದ್ದಿ ಆಡ್ತಿದೆ ಅಂತ ಮಾಡಕ್ಕೆ ಹೋಗಿ ಅನಾಹುತ ಆಗ್ತದಿಲ್ಲ. ತೊಂದ್ರೆ ಕೊಡ್ತಾರೆ, ಹೌದಿಲ್ಲ? ವಿರೋಧ ಕೆಟ್ಟ ಯಾಕೆ ಅವ್ರಿಗೆ ಅಂತ. ಹುಚ್ಚರು ಕೂಡ ಹುಚ್ಚರು ಹಂಗಿದ್ರೆ ಏನು ನಿನಗೆ ತೊಂದರೆ ಕೊಡೋದಿಲ್ಲ. ನಮ್ಮವ ಬಿಡಂತಾರ ಮಾತು. ಅವ್ರಿಗೆ ಬುದ್ಧಿ ಹೇಳಕ್ಕೆ ಹೋದೆ ಅಂದ್ರೆ ಹೌದಿಲ್ಲ? ವಿಘ್ನ ಕನಪ ಇದೇನಪ್ಪ, ಇದು ಗಂಟು ಬಿದ್ದೈತೆ ನಮ್ಗೆ, ಇದು ಯಾವಾಗ ಹೋದಿತ್ತು ಅಂತಾರೆ. ಹೌದಿಲ್ಲ? ಅದೇ ಇದಕ್ಕಿದ್ದಂಗೆ ಹೇಳಿದ ಕೂಡಲೇ ಎಲ್ಲರಿಗೆ ಇದಾಗಿಬಿಡ್ತದೆ. ಬದ್ದಿ ಮ್ಯಾಗ ಬದ್ದಂಗೆ ಆಕೈತಿ ಅಂತಿದ್ರು ಅಚ್ಚು. ಏನು ಅದಕ್ಕೆ ಹುಚ್ಚರು ಕೂಡ ಹುಚ್ಚರಂಗೆ ಇರೋದು ಚಲೋ. ಜಗತ್ತಿನ ಕೂಡ ಜಗತ್ತಿನಾಗಿದ್ದು ನಮ್ಮ ಗತ್ತಿನ ನಾವು ಇರಕ್ಕೆ ಕಲಿಬೇಕು ಅಂತಿದ್ರು ಅಜ್ಜವ್ರು. ಏನು ಶರೀರ ಹೆಂಗೋ ಕೆಟ್ಟು ಹೋಗ್ತೈತಿ. ಈ ಕೆಟ್ಟು ಹೋಗೋ ಶರೀರದ ಲಾಭ ಮಾಡ್ಕೋರಿ. ಕೆಡುವ ಕಾಯದ ಸಫಲತೆ ಯಾವುದು ಅಂದ್ರೆ ಪರಹಿತ. ಇದ ಪೂಜೆ ನೋಡು. ಇದನ್ನು ಬಿಟ್ಟು ಬೇರೆ ಪೂಜೆ ಅಲ್ಲ, ಅದ ದೇವರ ಪೂಜೆ. ಇನ್ನೊಬ್ಬರಿಗೇನು ಹಿತ ಮಾಡ್ತೀಯಲ್ಲ, ಅದ ದೇವರ ಪೂಜೆ. ನೀ ಕಾಯಿ ಹೊಡಿಸಿನೇ, ಹಣ್ಣು ಏರ್ಸಿನೇ ಅಮಾಸಿಗೆ, ಅದು ಏನು ಉಪಯೋಗ ಇಲ್ಲ. ಯಾಕ್ರಿ? ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಕಲಿಯೋ. ನೀ ಯಾವ ದೇವರು ದಿನರಿಗೆ ನಡ್ಕೋದು ಅವಶ್ಯಕತೆ ಇಲ್ಲ. ಎಲ್ಲ ದೇವರು ನಿನಗೆ ನಡ್ಕೋತಾವ. ಏನು ನಿನ್ನ ಮನಸ್ಸಿಗೆ ನೆಮ್ಮದಿ ಆಕೈತಿ. ಏನು ಯಾರದಾರ ಕಷ್ಟದಾಗಿದ್ದವ್ರಿಗೆ, ತೊಂದರೆ ಆದವ್ರಿಗೆ, ಹಸದವ್ರಿಗೆ, ಅವ್ರಿಗೆ ನೀ ಸಹಾಯ ಮಾಡಿದಂದ್ರೆ ಏನು ದೇವ್ರು ಬಂದಂಗೆ ಬಂದು ಬಿಡಪ್ಪ ಮರೆ ಅಂತ ಅಂತಾರಿಲ್ಲ. ಅದು ಫಲ ನಿನಗೆ ಸಿಗ್ತೈತಿ. ಅದನ್ನು ಬಿಟ್ಕೊಟ್ಟು ಕಲ್ಲು ಕಟ್ಟಿಗೆ ಚೈತನ್ಯ ಇಲ್ದಲ್ಲಿ ನಡ್ಕೊಂಡ್ರೆ, ಹಣ್ಣು ಏರ್ಸಿನೇ, ಕಾಯಿ ಏರ್ಸಿನೇ ಉಪಯೋಗ ಇಲ್ಲ. ಅದು ತಲಾಂತರದ ಬಂದು ಬಿಟ್ಟೈತಿ ನಿನಗೆ. ಅಷ್ಟು ಮಾಡಿಸ್ಕೊಂಡು ಹೋಗ್ಬಿಟ್ಟು ನಿನಗೆ ಒಯ್ತಿ ಅದನ್ನು ಮತ್ತೆ. ಯಾಕ್ರಿ? ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಈ ಕೆಲಸ ಮಾಡ್ಕೊ. ಈ ಶರೀರದಿಂದ ಇನ್ನೊಬ್ಬರಿಗೆ ಹಿತ ಮಾಡಕ್ಕಲಿ, ಒಳಗೆ ನೀನು ಆಂತರಿಕವಾಗಿ ನಿನ್ನ ಇರುವಿನ ಕಡೆ ಲಕ್ಷ್ಯ ಕೊಡಕ್ಕಲಿ. ಮನುಜ ಕುಲದ ಜನನದ ಲಾಭ ತಾನಾರಂಭುದನ್ನು ತಿಳ್ಕೊಳ್ಳೋದು. ತಾನಾರಂಭುದನ್ನು ತಿಳ್ಕೊಳ್ಳುವಂಥ ಅಭ್ಯಾಸ ಮಾಡ್ಬೇಕಾಗ್ತದೆ. ಶ್ರವಣ ಮನನ ನಿಧಿಧ್ಯಾಸನವನ್ನು ನಾವು ಮಾಡ್ಕೋಬೇಕಾಗ್ತದೆ. ಅದು ಇಲ್ಲೂಲೇ ನಮಗೆ ಇದನ್ನು ದುಃಖದಿಂದ ಬಿಡುಗಡೆ ಆಗಕ್ಕೆ ಎಂದೂ ಸಾಧ್ಯನೇ ಇಲ್ಲ. ಎಷ್ಟು ದಿವಸ ಇಟ್ಕೊಳ್ಳೋರು ನೀವು? ಈ ಶರೀರ ಹಂಗೆ ಇದನ್ನ ಕೆಡ್ದಂಗೆ ಇಟ್ಕೊಳಕ್ಕಾಕೈತೇನ್ರಿ ಇದನ್ನ?
ವಿಕಾರ ಆಕ್ಕೊಂತ ಹೊಂಟೈತಿ ಇದು. ಗೊತ್ತಿಲ್ದಂಗೆ ನಾವು ವಿಕಾರ ಆಕ್ಕೊಂತ ಹೋಗ್ತೈತಿ. ಬೇಕಾದಷ್ಟು ವ್ಯವಸ್ಥಿತವಾಗಿ ಇಟ್ಕೊಂಡ್ರು ಇದು ವಿಕಾರ ಆಕ್ಕೊಂತ ಒಂದಿಲ್ಲ ಒಂದು ರೋಗಕ್ಕೆ ತುತ್ತಾಗಿ ಹೋಗೋದಂತ ಗ್ಯಾರಂಟಿನ ಶರೀರ. ನಾವು ಭಾಳ ವ್ಯವಸ್ಥಿತವಾಗಿ ಇಟ್ಕೊಂಡೇನಪ್ಪ ಎಲ್ಲ ನಮ್ಗೆ ಟೈಮ್ ಟು ಟೈಮ್ ಊಟ ಎಲ್ಲ, ಯಾಕ್ರಿ ವ್ಯಾಯಾಮ ಎಲ್ಲ ನಮ್ಮನ್ನು ವಾಕಿಂಗ್ ಹೊಕ್ಕೇನಿ ಎಲ್ಲ ನೀವು ಮಾಡ್ಕೊಡ್ತೇವೆ ಅಂದ್ರೆ ಅದು ಬಂತಂದ್ರೆ ಯಾರನ್ನೂ ಕೇಳೋದಿಲ್ಲ ನಿಮ್ಗೆ. ಎಲ್ಲ ಡಾಕ್ಟರ್ ಅದಾರು, ಫೋನ್ ಮಾಡಿದ್ರೆ ಡಾಕ್ಟರ್ ಬರ್ತಾರೆ ನಮ್ಗೆ. ಎಲ್ಲ ಥರದ ಅನುಕೂಲ ಐತೆ ಅಂದ್ರೆ ನೀ ಅಲ್ಲೇ ದವಾಖಾನ್ಯಾಗ ಇದ್ರೆ ಮುಗೀತಿ ಅಂದ್ರೆ ನಿನ್ನ ಎಲ್ಲ ಡಾಕ್ಟರ್ಗೂ ಉಳ್ಸಕ್ಕಾಗೋದು. ಏನು ಇದ್ದೆತ್ತಿ ಎದ್ದ ಕೂಡಲೇ ಅದ ಭಾವ, ಶರೀರ ಭಾವ ಬಂದ ಕೂಡಲೇ ಬಂತು ನೋಡಿ ಹಸಿವು ತಸಿಗಳ ಭಾವ, ಮೈಥುನ ಭಾವ. ಅದ್ರ ಬೆನ್ನ ಹತ್ತಿ ಎಷ್ಟು ಶರೀರ ಎಲ್ಲ ಬಾಧ ಆತಲ್ಲೋ. ಕೌದಿ ಕುಸ್ತಿ ಹೊಡೆದ ಶರೀರ ಎಲ್ಲ ಗೊಬ್ಬರ ಆಗಿ ಹೋಗೈತಿ. ಅಲ್ಲೇ ಇಲ್ಲೇ ಆ ಕಟ್ಟಿ ಈ ಕಟ್ಟಿ ಒಳಗೆ ಕುತ್ಕೊಂಡು ಪಂಟ್ ಬಡದ್ರಿ ಅದಕ್ಕೆ ಬಂದ್ರಿ ಅದು. ಸುಳ್ಳ ವ್ಯಾಳೆ ಕಳಿದಲ್ಲೋ ನೀನು. ನಿನ್ನ ಕಡೆ ಎಲ್ಲ ಕೊಡೋಕ್ಕಾಗಲಿಲ್ಲಲ್ಲೋ ನಿನಗೆ. ಅದನ್ನು ಸದುಪಯೋಗ ಮಾಡ್ಕೊಳ್ಳಿಲ್ಲಲ್ಲೋ. ನಿನ್ನ ಆಯುಷ್ಯದ ವೇಳೆಯನ್ನು ಹಾಳು ಮಾಡ್ಕೊಂಡೆಲ್ಲೋ. ಯಾರು ಬಂದು ಏನು ಕೇಳಿದ್ರು ಬರೀ ಶರೀರದಾಗ ಕೇಳೋರು ಬ್ಯಾನಿ ಹೌದಿಲ್ಲ. ಶರೀರ ಬಿಟ್ಟು ಶಾಸ್ತ್ರ ಬಿಟ್ಟು ಕೂಡಲೇ ಬರೇ ನನಗೆ ಹಂಗಾಗೈತಿ ನನಗೆ ಹಿಂಗಾಗಿ ಒಟ್ಟು ಅಲ್ಲಿ ಕಾಲು ಹಿಡ್ದೈತಿ ಕೈ ಹಿಡ್ದೈತಿ. ಒಂದು ನೀವು ಆಹಾರ ನಿಯಂತ್ರಣ ಮಾಡ್ಕೋರಿ ಅಂದ್ರೆ ಕೇಳಾಗ್ತಾರಿಲ್ಲ. ಅದನ್ನು ಬಿಡೋಂಗಿಲ್ಲ. ಯಾಕ್ರಿ ಬಿಡವನ್ನ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ತಿನ್ನೋದು ಕಡಿಮೆ ಬಿಡು, ಹಿಡಿದು ಕಡಿಮೆ ಆಕೈತಿ. ಎಣ್ಣೆ ದಿನಸ ಒಗ್ಗರ್ಣಿ ಯಾಕ್ರಿ ಅದನ್ನು ಬಿಡು ಕಡಿಮೆ ಆಕೈತಿ ಅಂತಿದ್ರು ಅಜ್ಜವ್ರು. ಅಜ್ಜಾರ ಏನು ಒಂದು ಈಟು ತಿನ್ನುವಂಗಿಲ್ಲನ್ರಿ ಅಂತ. ಒಂದು ಈಟು ಏನೋ ಆಗಬಾರ್ದು ನಿನಗಂತಿದ್ರು ಮತ್ತೆ. ಹಾಂ ಮತ್ತು ಬಿಟ್ಟಾಗ ಆಕೈತೆ ಅದು. ನಿನ್ನ ಕೈ ಒಳಗೈತಿ. ಊಟ ಬಲ್ಲ ನಮಗೆ ರೋಗ ಇಲ್ಲಂತೆ, ಮಾತು ಬಲ್ಲ ನಮಗೆ ಜಗಳ ಇಲ್ಲಂತ. ಏನು ತಿಂದ್ರೆ ಏನಾಕೈತಿ ಅನ್ನೋ ವಿಚಾರ ಬೇಕು ಬೇಡ. ಹಂಗಾಗಿ ಅದನ್ನು ಬೇಕಾದ ನಾಲಿಗೆ ರುಚಿ ಬೆನ್ನು ಹತ್ತಿ ತಿಂದ್ರೆ ಅದ್ರ ಪರಿಣಾಮ ಆಗೈತಿ ಇರ್ತೈತಿ. ವಯಸ್ಸಿಂದ ನಿಂತು ವಯಸ್ಸಾದ್ಮ್ಯಾಗ ಹಂಗೆ ಬಡ್ಕೋತೈತ್ರಿ ಅತ್ತಾಗಿಂದ. ಮುದುಕ ಆದ್ಮ್ಯಾಗ ತಿಂದು ರೂಢಿ ಇರ್ತೈತಲ್ಲ ಅದು ಬಡ್ಕೋತೈತಿ, ಹಂಗೆ ಹೆಚ್ಚು ಮಾಡ್ತೈತಿ. ಮುದುಕಾಗಿ ಬುದ್ಧಿಯಲ್ಲಿ ಇಟ್ಟು ಗೊತ್ತಾಗೋದ್ರಿ ಎಷ್ಟು ತಿನ್ಬೇಕು ಅನ್ನೋದು. ಇದನ್ನ ಯಾರು ಇದನ್ನ ರಾಡಿ ಒಗ್ಯಾವ್ರಿಗೆ ಅಂತ ಬೇಯ್ತಾರು. ಯಾಕ್ರಿ ಬೇಯಿಸುವಂತ ಅದು ಸುಮ್ಮನ ಇರ್ತೈತಿ. ಮತ್ತೆ ಏನು ಮಾಡೋದು, ಎಷ್ಟಂತ ಮಾಡ್ತಾರೆ ರೀ ಅದನ್ನು. ಇಲ್ಲ ಅಂದ್ರೆ ಬಿದ್ದಲ್ಲೇ ಹೊಳೆಯಾಡ್ತೈತಿ. ಕೇಳ್ಬೇಕಲ್ಲ ನಾಲಿಗೆ ಚಟದ ಸಂಬಂಧ ಎಲ್ಲ ಕೆಟ್ಟು ಬಿಡ್ತೈತಿ ಶರೀರ ಎಲ್ಲ. ಹೊಟ್ಟೆ ಮೊದಲಿನಂಗೆ ತಡ್ಕೋಬೇಕಲ್ಲ ವಯಸ್ಸಾದ್ಮ್ಯಾಗ. ಮೊದಲಿನಂಗೆ ಹಾಕಕ್ಕೆ ಹೋಗ್ಕಣದಕ್ಕೆ ಯಾಕ್ರಿ ಪಜ್ಜನ ಆಗ್ಬೇಕಲ್ಲ. ಜೀರ್ಣ ಹಾಕೊಂತ ಶರೀರ ಕ್ಷಯ ಹಾಕ್ಕೊಂತ ಹೊಟ್ಟಿರ್ತೈತಿ. ಒಂದು ಸತ್ವ ಕಡಿಮೆ ಹಾಕ್ಕೊಂತ ಹೋಗ್ತೈತಿ. ಅದಕ್ಕೆ ಶರೀರವನ್ನು ಆರೋಗ್ಯವಾಗಿ ಇಟ್ಕೊಂಡು ಬಂದಾಗ ಇದು ನಮಗೆ ತಿಳಿದೈತಿ ನೋಡ್ರಿ. ಶರೀರ ಕೆಡಿಸ್ಕೊಂಡೆ ಅಂದ್ರೆ ಏನೂ ಸಾಧಿಸಕ್ಕಾಗೋದಿಲ್ಲ ನಿಮ್ಗೆ. ಎಲ್ಲರ ಶರೀರಕ್ಕೆ ಇರುವಣ ಬ್ಯಾನಿ. ನಿಮ್ದು ಹೇಳಿ ನಮ್ಮದು ನಾವು ಮಂದಿ ಮುಂದೆ ಹೇಳ್ಕೊಂತ ಕುಂತ್ರೆ ನಮ್ದು ಯಾರಿಗೆ ಹೇಳೋಣ ನಾವು ಅಂದ್ರೆ ಅದು ನಮಗೂ ಇರ್ತಾವಿಲ್ಲ. ನಾವು ಯಾರಿಗೆ ಹೇಳೋನು. ಈ ಎಚ್ಚರಿಕೆ ಒಳಗೆ ಬಂದಿಂದ ನಾವು ಏನು ಮಾಡ್ಕೋಬೇಕು ಅನ್ನೋದನ್ನು ಎಷ್ಟು ಮಂದಿಗೆ ಉಳ್ದೈತಿ ಇದು. ಜಾಗ್ರಾವಸ್ಥೆ ಒಳಗೆ ನಾವು ಈಗ ಎಚ್ಚರಿದ್ದಾಗ ಇದನ್ನ ನಿಜದ ಎಚ್ಚರಿಕೆಯನ್ನು ಹೊಂದುವ ಪ್ರಯತ್ನ ಮಾಡ್ಬೇಕು ನೋಡ್ರಿ. ಪ್ರಜ್ಞಾ ಇದ್ದಾಗ ಪ್ರಜ್ಞಾಸ್ಥಿತ ಆಗ್ಬೇಕು. ಪ್ರಜ್ಞಾ ತಪ್ಪುದ್ರೊಳಗಾಗಿ ಅವಾಗ ನಾವು ಆ ಸ್ಥಿತಿ ಎಚ್ಚರಿಕೆಯನ್ನು ಹೊಂದಬೇಕು. ಇದೇ ಎಚ್ಚರಿಕೆ ಅವಸ್ಥೆ ಆದಾಗ ಇದನ್ನು ಪ್ರಯತ್ನ ಮಾಡಿ ಆ ನಿಜವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು ನೋಡಿ. ಎಚ್ಚರಿಕೆ ವ್ಯವಹಾರ ಮುಂಜಾನೆ ಸಂಜೆ ಮಟ್ಟ ಮಾಡೋದೇ ಏನು ಅಂದ್ರೆ ಬರೀ ದುಃಖ ದುಮ್ಮಾನದಾಗ ಬಿದ್ದು ಹೊಳ್ಯಾಡು. ಇದನ್ನು ಮಾಡ್ಕೊಂತ ಹೋದರೆ ನೀ ನಿಜವನ್ನು ತಿಳ್ಕೋದು ಯಾವಾಗ, ದುಃಖದಿಂದ ಬಿಡುಗಡೆ ಹೊಂದೋದು ಯಾವಾಗ. ಏನು ತಿಳಿಬೇಕ್ರಿ ಇದು ಕಾಳು ಕೆಡಿಸೋ ಹುಳುಗಳಿಗೆ. ಇನ್ನು ಮ್ಯಾಲೆ ಭಾಷಣ ಶುರು ಮಾಡೋ ಮುಂದೆ ಎಲೆ ಈ ಕಾಳು ಕೆಡಿಸುವ ಹುಳುಗಳೇ ಅಂತ ಶುರು ಮಾಡ್ತೇವೆ ನಾವು. ಇಷ್ಟು ದಿನ ನಿತ್ಯ ಶುದ್ಧ ಬುದ್ಧ ಮುಕ್ತ ಆನಂದ ಸ್ವರೂಪಿಗಳಂತ ಸಂಬೋಧನೆ ಮಾಡ್ತಿದ್ದೀವಿ. ಇನ್ನು ಮ್ಯಾಗ ಎಲೆ ಈ ಕಾಳು ಕೆಡಿಸುವ ಹುಳುಗಳಂತ ಶುರು ಮಾಡ್ತೇವೆ ನೋಡಂತಿದ್ರು ಅಜ್ಜ ಅವ್ರು. ನಿತ್ಯ ಶುದ್ಧ ಬುದ್ಧ ಮುಕ್ತ ಆನಂದ ಸ್ವರೂಪಿಗಳಂತ ಸಂಬೋಧನೆ ಮಾಡ್ತಿದ್ರು. ಆ ಇರುವನ್ನ ಲಕ್ಷಿಸಿ ಶರೀರ ಲಕ್ಷಿಸಿ ಕಾಳು ಕೆಡಿಸುವ ಹುಳುಗಳೇ ಅಂತ
ಏನು ಶರೀರ ಧರ್ಮ ವಿಕಾರ ಕುಂತ ಹೋಗುದದು. ಮಣ್ಣಿನ ಕಾಯ ಮಣ್ಣಿಗೇನ ಹೋಗುದದು. ಇನ್ನೂ ಇದನ್ನ ನೆಟ್ಟಗೊಟ್ಕೋಬೇಕಂತಾನೆ. ಹ್ಮ್ ನೀ ಎಷ್ಟು ದಿನ ಇದ್ರೂ ಇದನ್ನ ಬಿಡಾಕ ಮನಸ್ಸಾಗೋದಿಲ್ಲ. ಅದು ಇನ್ನೂ ಇರಬೇಕಂತಾನೆ. ಎಷ್ಟು ತ್ರಾಸಾದ್ರೂ ಇನ್ನೂ ಬದುಕಬೇಕಂತಾನೆ. ಎಷ್ಟು ಅನ್ನೂಲಿ ಉಂಡಿ ಇಷ್ಟು ದಿನ. ತಿರುಗಿ ನೋಡ್ಕೋ ನೀನು. ಎಲ್ಲಿಂದ ಹೆಂಗೆ ಮಾಡ್ಕೊಂತ ಬಂದು ಏನೇನು ಮಾಡಿದ್ವಿ, ಏನು ಲಾಭ ಆತಿದ್ದು. ಇಷ್ಟು ದಿನ ಇದ್ದೆ ಏನು ಬಂಡೆ, ಇಷ್ಟು ದಿನ ಇಲ್ಲೇ ಇದ್ದ ಏನು ಕಂಡೆ. ಆಣಿ ಗಟ್ಟಿ ಮಾಡಿ ಹೇಳೋ ಹುಚ್ಚಮುಂಡೆ ಅಂತ ಪದ ಅಂದಾರಿಲ್ಲ. ಸದಾಶಿವ ಸ್ವಾಮಿಗಳು ಬರ್ದಾರ. ಕಷ್ಟದ ಸಂಸಾರ ನಂಬಿಕೊಂಡೆ, ಆ ಬಿಟ್ಟಿಯ ಜನರಿಗೆ ನಡ್ಕೊಂಡೆ, ಇನ್ನು ಎಲ್ಲ ಕಿಮ್ಮತ್ತನ್ನ ಕಳ್ಕೊಂಡೆ. ಬಲ್ಲ ಶಿವಾನಂದನ ಕಳ್ಕೊಂಡೆ, ನಾಳೆ ಯಮಾವಧಿವ ಕೊಂಡ್ಕೊಂಡೆ ಅಂತ. ಯಮನ ಕೈಯಾಗ ಸಿಕ್ಕು ಒದ್ದಾಡ್ತಿದ್ದೇನು ಮಾಡಿದ ಕರ್ಮ. ಇನ್ನು ಮೆಗರ ಎತ್ತರ ಆಗು. ಮಹಾತ್ಮರು ಹೇಳಿದ ವಿಚಾರಗಳನ್ನು ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಬಾಳೆ ಬಿಟ್ಕೊಟ್ಟು ಕುಂತಾವ್ರ ಅವ್ರು ಏನು ಮಾಡೋದು. ಬಾಳೆ ಮಾಡು, ಬಾಳೆ ಅಂತಾವ ಬದುಕಂತಾವ. ಹೌದಿಲ್ಲ? ಬಾಳೆ ಗೇಡುಗಳು ಅಂತೀರ ಅವ್ರಿಗೆ ಯಾಕ್ರಿ? ನೀವು ಬಾಳೆವಂತರು ಭಾಳ ಚಲೋ ಬಾಳೆವಂತರ. ಇಲ್ಲಿ ಯಾಕೆ ಮಂದಿ ಬಾಳೆ ಗಿಡ ಅಂತಿಲ್ಲ ಅಂತಿದ್ರು. ಚಲೋ ತಂಗ ಬಾಳೆ ಮಾಡೋರು ಅಂತಿಲ್ಲ. ಹೋಗಿ ನಿಮ್ಮ ಊರಾಗ ಚಲೋ ತಂಗ ಬಾಳೆ ಮಾಡೋರು ಅದಾರಿಲ್ವ? ಭಾಳಷ್ಟು ಹೊಲ ಹಿಡಿದವರು, ಗಳಿಸಿದವರು, ಬಂಗಾರ ಗಳಿಸಿದವರು, ಮಕ್ಕಳು ಮರಿ ಅವ್ರಂತೇಳಿ ಹೋಗಿ ಅನುಗ್ರಹ ಆಶೀರ್ವಾದಕ್ಕೆ ಇಲ್ಲಿ ಯಾಕೆ ಮಂದಿ ಬಾಳೆ ಗಿಡ ಅಂತಿಲ್ಲ? ಯಾರಿಂದ ನಮಗೆ ಕಲ್ಯಾಣ ಆಕೈತಿ? ಬಾಳೆ ಬಿಟ್ಕೊಟ್ಟ ತಮ್ಮ ಸ್ವರೂಪದ ಜ್ಞಾನ ಮಾಡ್ಕೊಂಡು ಅವರಿಂದ ಜಗತ್ತಿಗೆ ಕಲ್ಯಾಣ ಆಗೈತಿವ? ಏನೋ ನಿಮ್ಮ ಕೂಡ ಹೆಗಲು ಕೊಟ್ಟು ಬಾಳೆ ಬದುಕು ಮಾಡೋರಿಂದ ನಿಮ್ಗೆ ಕಲ್ಯಾಣ ಆಗೈತಿ ನೋಡ್ಕೊ. ಅವೇನಂತೈತಿಪ್ಪ, ಅದು ಬಾಳೆ ಅಂತೈತೆ ಬದುಕಂತೈತೆ. ಎದ್ರಾಗ ಆಸಕ್ತಿ ಬರೀ ಅದ ಹೆಸನ ರೀ. ಮಠಕ್ಕೆ ಹೊಕ್ಕೇನಂದ್ರಿ ಏನು ಅಂಥದ್ದೇನು ಬಂದೈತಿಪ್ಪ ನಿನಗೆ? ಹೌದಿಲ್ಲ? ಭಾಳ ಕೆಡಕ್ ಅನಿಸ್ತೈತೆ ಯಾಕ್ರಿ? ಮಠ ಸೇರ್ಯಾನಪ್ಪ ಇವ ಅಂತ. ಮಠ ಅಂದ್ರೆ ಶಾಶ್ವತವಾದಂಥ ಸುಖ, ಕಟ್ಟಡ ಅಲ್ಲ ಮಠ ಅಂದ್ರೆ. ಹೊರಗೆ ಬಿಡೋದು ಅಲ್ಲ ಅದು, ಹೊರಗೆ ಬಿಡೋದು ಅಲ್ಲ, ಒಳಗೆ ಬಿಡೋ ಕೆಲಸ ಅದು. ಅಂತರಂಗದಲ್ಲಿ ತ್ಯಾಗ ಮಾಡ್ಬೇಕಾಗೈತಿ. ವೈರಾಗ್ಯ ಎಲ್ಲಿ? ಒಳಗೆ ಅಂತರಂಗದಲ್ಲಿ. ಇವೆಲ್ಲ ಅನಿತ್ಯದವ, ದುಃಖ ರೂಪಿ ಅದ ಅಂತ ತಿಳ್ಕೊಂಡಾಗ ನಿನಗಿದು ಅನುಭವ ಬರ್ತೈತಿ. ಶಾಶ್ವತವಾದ ಸುಖದೊಳಗೆ ಇರೋದು ಮಠದೊಳಗೆ ಇರೋದು ಅಂದ್ರೆ. ಮಠ ಅಂದ್ರೆ ಶಾಶ್ವತವಾದ ಸುಖ. ಇದು ಬಿದ್ದು ಹೋಗೋದು ಮಠ ಅಲ್ಲಿದು, ಬಿದ್ದು ಹೋಗೋದನ್ನ ಅಲ್ಲಿದು. ಹಾ ಈಗ ನಿದ್ರಾ ಸಪ್ತಾಹಕ್ಕೆ ಬಂದವರೆಲ್ಲ ಐಚ್ಛಿಕ ನಿದ್ರಾ ಹಚ್ಕೊಳಕ್ ಕಲಿಬೇಕು ನೋಡಿ. ಇಚ್ಛಾ ಮಾಡಿದ್ರೆ ನಿದ್ದೆ ಹತ್ಬೇಕು ನಮಗೆ. ಐಚ್ಛಿಕ ನಿದ್ರಾ ಅಂತ ಅದು ಅಭ್ಯಾಸ ಮಾಡಿದ ನಮಗೆ ಬರ್ತದೆ. ಸಮಾಧಿಯನ್ನು ಹೊಂದಿ ಖಾತ್ರಿ ಮಾಡ್ಕೊಂಡು ನಮಗೆ ಯಾವಾಗ ಬೇಕೋ ಅವಾಗ ಅದನ್ನು ಇಚ್ಛಾ ಮಾಡಿದ್ರೆ ನಮಗೆ ನಿದ್ದೆ ಹತ್ತ. ಏನು ಅಪ್ಪ ಅವ್ರಿಗೆ ಯಾವಾಗ ಬೇಕೋ ಅವಾಗ ಆ ಸ್ಥಿತಿಯನ್ನು ಹೊಂದಿದ್ರು ಶಿವಾನಂದಾಚಾರ್ಯರು. ನಮ್ಮಪ್ಪ ಯಾವಾಗ ಬೇಕೋ ಅವಾಗ ಎಷ್ಟು ಬೇಕಷ್ಟು ಆ ಸ್ಥಿತಿ, ಆ ನಿದ್ದೆ ಅಂದ್ರೆ ಮಹಾನಿದ್ರ, ಯೋಗ ನಿದ್ರಾ ಮಾಡಕ್ ಕಲ್ತಿದ್ದ. ನಮ್ಮಪ್ಪನಂಗೆ ನಾವು ನೋಡೇ ಇಲ್ಲ, ಯಾರು ಇಲ್ಲ. ಯಾರದಾರ ಶಿವಾನಂದ ಶಿಷ್ಯರಂತ ಒಂದು ಪ್ರಕಟಣೆನ ಕೊಟ್ಟಿದ್ರು ಅವರು. ನಮ್ಮಪ್ಪನಂಗೆ ಆ ಸ್ಥಿತಿಯನ್ನು, ಸಮಾಧಿ ಸ್ಥಿತಿಯನ್ನು ಯಾರು ಹೊಂದ್ಯಾರ ಅವರು ನಮ್ಮ ಅಪ್ಪನ ಶಿಷ್ಯರು. ಶಿವಾನಂದರ ಶಿಷ್ಯರು ಯಾರಿರುವರು ಅಂತ. ಏನು ಎಲ್ಲ ವಾಸನಾ ಪೂರ್ಣ ನಾಶ ಆದಾಗ ಇದು ಅನುಭವ ಕೊಡ್ತದೆ. ಜಗತ್ತಿನಾಗ ಏನಾರು ಹೊಂದಬೇಕು ಮಾಡ್ಬೇಕು ಅನ್ನೋದು ಉಳಿಬಾರ್ದು ನೋಡ್ರಿ. ವಿವೇಕದಿಂದ ಎಲ್ಲ ವಾಸನೆಗಳನ್ನು ಪೂರ್ಣ ಯಾವ ನಾಶ ಮಾಡ್ಕೊಂಡಿರ್ತಾನೆ ಅವಾಗ ಯಾವಾಗ ಬೇಕು ಅವಾಗ ಈ ನಿದ್ರೆ ಮಾಡಕ್ಕೆ ಬರ್ತದೆ. ಐಚ್ಛಿಕ ನಿದ್ರಾ, ಯೋಗ ನಿದ್ರಾ. ಅಪ್ಪವ್ರಿಗೆ ಊಟಕ್ಕೆ ಕುಂತಾಗ ಸುಧಾ ಹತ್ತಿತ್ತು ಐಚ್ಛಿಕ ನಿದ್ರಾ. ಶಾಸ್ತ್ರ ಹೇಳ್ತಾರೆ ವೃತ್ತಿ ನಿಂತು ಬಿಡ್ತಿತ್ತು. ಏನು ವೃತ್ತಿ ಸ್ಥಗಿತ ಆಗಿಬಿಡುದು. ಅಪ್ಪವ್ರ ಶಾಸ್ತ್ರ ಹೇಳ್ರಿ, ಶಾಸ್ತ್ರ ಹೇಳ್ರಿ, ವೃತ್ತಿ ಸ್ಥಗಿತ. ಮೂರು ದಿನ ಉತ್ಥಾನ ಹಾಕಿದ್ದಿಲ್ಲಂತೆ. ನಾಗನೂರು ಒಳಗಿದ್ದಾಗ ಅಲ್ಲೇ ಕುಂಡ್ರಿಸಿ ಪಲ್ಲಂಗಿನ ಮ್ಯಾಗ ಕುಂಡ್ರಿಸಿ ಶಿವಾನಂದಾಚ ಕಣ್ಣು ತೆಗ್ದಂಗೆ ಇರ್ತಿದ್ದು. ಏನು ಕಣ್ಣು ತೆಗೆದ ಧ್ಯಾನ ಕೊಂಡಿರ್ಬೇಕು ಅಂತ. ಕಣ್ಣು ಮುಚ್ಚಿರ ಕಲ್ಪನಾ ಹೆಚ್ಚು ಬರ್ತಾವ. ಏನು ಕಣ್ಣು ಮುಚ್ಕೊಂಡ್ರೆ ಕಲ್ಪನೆಗಳ ಕಾಟ ಹೆಚ್ಚಾಕೈತಿ. ಕಣ್ಣು ತೆಗೆದ ಧ್ಯಾನ ಕೊಂಡಿರ್ಬೇಕು ಆಕೈತೇನು? ಕಣ್ಣು ಹಂಗೆ ಶರೀರ ಬಿಟ್ಟಾಗ ಸಹಿತ ಅವ ಕಣ್ಣು ಹಂಗೆ ಇದ್ವು ಅಂತ ಶಿವರಾಜ. ಅವನ್ನ ಇದನ್ನು ತಗೊಂಡು ಹಚ್ಚಾಕ ಬಾದ್ರೆ ಅವು ನಿಂದಿರ್ಲಿಲ್ಲ ಅಂತ.
ಏನ್ ಅಪ್ಪ ಅವ್ರು ಹೇಳ್ತಿದ್ರು ಶರೀರ ಬಿಟ್ಟಾಗ ಅಪ್ಪ ಅವ್ರ ಕಣ್ಣು ತೆಗೆದದ್ದು ಹಂಗಾಯ್ತು ಅಂತ. ಏನ್ ಶಿವಾನಂದಾಚಾರ್ಯ ಅವ್ರು ಅದು ಅಭ್ಯಾಸ ಏನ್ ಹಂಗೆ ಯಾರು ಯಾವಾಗ ಬೇಕು ಅವಾಗ ಊಟಕ್ಕೆ ಕುಂತಾಗ ಕೈ ಅಂತದ್ ಕೈಯಾಗ ಬಾಯಿ ಅಂತತ್ತವೆ ವೃತ್ತಿ ಸ್ಥಗಿತ ಆಗ್ಬಿಡ್ತೈತಿ. ಶಾಸ್ತ್ರ ಹೇಳಿ ಹೇಳ್ತೆ ಬಂದಕ್ಕೆ ಏನ್ ಆ ಅವಸ್ಥೆ ಬಂತಂದ್ರೆ ಅದು ಶರೀರ ಖಬರ ಇರ್ತಿದ್ದಿಲ್ಲ ಅವ್ರು ಏನ್ ಮುಳುಗಡೆ ಹೋಗ್ಬಿಟ್ಟಾರಂತ ಗೊಳಗೊಳಿಗೆ ಮುಳ್ಳು ಆಗೊಂಡು ಎಲ್ಲಿ ಊರೆಲ್ಲ ಹುಡುಕಿರು ಸಿಕ್ಕಿಲ್ಲ. ಹಿಂದಗಡೆ ಉತ್ಥಾನ ಆಗಿ ತಾವ ಹೊರಗೆ ಬಂದಾಗ ಮುಳ್ಳೆಲ್ಲ ಚುಚ್ಚಿತ್ತು ಅಂತ ಶರೀರಕ್ಕೆ ರಕ್ತ ಇವು ಬರ್ದು ಎಲ್ಲಿ ಮುಳುಗುಳಿಕೆ ಹೋಗ್ಕು ಅಂತ ಅದು ಶರೀರ ಅಲ್ಲೇ ಹೋಗ್ಬಿಟ್ಟು ಕುಂತ್ಬಿಟ್ಟೆ ಏನ್ ಕೆಂಚಗ ಕಡ್ದಾವ ಮನಿ ಒಳಗೆ ಗುಡ್ಡದ ಮ್ಯಾಗ ಹೋಗಕ್ಕೆ ಮಳೆ ಹತ್ತಿದಾಗ ಇನ್ನ ಮಳೆ ಇಲ್ಲೇ ಕುಂತ್ರ ಅಲ್ಲೇ ಕುಂತ್ರ ತಂಪಿಗೆ ಮೈ ಎಲ್ಲ ಪಾರ್ಟಿಗೆಟ್ ಹೋಗಿತ್ತಂತ ಕೆಂಚಗೆಲ್ಲ ಕಡ್ದು. ಅವಾಗ ಅವರ ತಂಗಿ ಎಲ್ಲಮ್ಮನವ್ರು ನೋಡಿ ಏನಿದು ನೋಡಿ ಮೈ ಎಲ್ಲ ಕೆಂಪಗ ಇದಾಗ್ಬಿಟ್ಟೈತಿ ಏನೋ ಗುಳುಗುಳು ಅನ್ನಾಗ್ತೈತಿ ನೋಡುವ ಸರಿಬಿ ಕಳೆದು ನೋಡಿ ಎಲ್ಲ ಕೆಂಚಿಗೆ ಕಳೆದು ಬಿಟ್ಟಾವು ಖಬರ ಇದ್ದಿದ್ದಿಲ್ಲ. ಹ್ಮ್ ಹಂಗೆ ಅವಸ್ಥಾ ಪರಕ ಆತ ಅಂದ್ರೆ ಅದ್ರ ಶರೀರ ಭಾವ ಇರ್ತಿದ್ದಿಲ್ಲ ಅಂತ. ಏ ಬನಟಿರುದ್ರ ಸ್ವಾಮಿಗಳು ತೆಗಿಲಿ ಕಿವಿ ಗಡ್ಡ್ಯಾಗ ಮಣಿ ಮಾಡಿರ್ತಿದ್ವು ಅಂತ ಅವ್ರ ಶಿಷ್ಯರು ಯಾರು ಅವ್ನ ತೆಗಿಯಕ್ಕೆ ಹೋದ್ರೆ ಅವನ್ಯಾಕೆ ತೆಗಿದಿರ್ ಬಿಡೋ ಆರು ತಾವು ತಗೋತಾವ ಅಂತ ಹಂಗೆ ಸಂಬಂಧ ತಪ್ಪಿಸ್ಕೊಂಡಿರ್ತಿದ್ರಂತ. ಇನ್ನೊಬ್ಬರ ಶರೀರ ನಮಗೆ ಹೆಂಗೆ ಸಂಬಂಧ ಇಲ್ಲ ಹಂಗೆ ಈ ಶರೀರ ಸಂಬಂಧ ತಪ್ಪಿಸ್ಕೊಂಡು ಎಷ್ಟು ಅಭ್ಯಾಸ ಮಾಡಿರ್ಬೇಕು ಅವ್ರು. ಹಂಗೆ ನಾವು ಮಾಡಿದಾಗ ನಮ್ಗೆ ಅನುಭವ ಮಾಡ್ಕೊಳಕ್ ಬರ್ತೈತಿ. ಇದು ಜೀವಂತ ಇದ್ದಾಗ ಇದು ನಾನಲ್ಲ ಅನ್ನೋ ತಿಳುವಳಿಕೆ ಸಂಬಂಧ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು ನೋಡ್ರಿ. ಜೀವನ ಮನಿ ಶರೀರ ಅಲ್ಲ, ಶರೀರದ ಮನಿ ಇದು ಮಣ್ಣು ಪಂಚಭೂತಾದಿಗಳು ಏನ್ ಅವು ತಮ್ಮ ಅಂಗಗಳಿಗೆ ತಾವು ಹೋಗ್ಬಿಡ್ತಾವು. ತನ್ನ ಸ್ಥಾನ ಯಾವುದು ಅಂದ್ರೆ ತನ್ನ ಮೂಲ ಸ್ಥಾನ ಆನಂದ. ಎಲ್ಲ ಮಹಾತ್ಮರು ಅಖಂಡ ಆ ಸ್ಥಿತಿ ಒಳಗಿದ್ದು ತೋರ್ಸ್ಯಾರ. ಕರ್ತೃತ್ವ ಶಕ್ತಿ ಇದ್ದಂಥ ವ್ಯಕ್ತಿಗಳು ಏನು ಇರ್ತಾರೆ ನೋಡ್ರಿ ಅವರು ಶರೀರ ಇದ್ದಾಗ ಈ ಜಗತ್ತಿಗೆ ಉಪಯೋಗ ಮಾಡೋದನ್ನು ಮಾಡಿ ಹೋಗಿಬಿಡ್ಬೇಕು. ಜಗತ್ತಿಗೆ ಉಪಯೋಗ ಬರೋದು ಮಾಡಿ ಹೋಗಿಬಿಡ್ಬೇಕು. ಶರೀರ ಅವರಿಂದ ನಡೀತಿರ್ತೈತಿ ಜಗತ್ತಿಗೆ ಕಲ್ಯಾಣ ಮಾಡೋದು. ಎಲ್ಲ ಥರದಿಂದ ಅನುಕೂಲ ಇದ್ದವ್ರು ಜಗತ್ತಿಗೆ ಉಪಯೋಗ ಬರುವಂಥದ್ದನ್ನು ಮಾಡಿ ಹೋಗು. ಎದಕ್ಕೆ ಬಂದೀನಿ ಬಂದು ಹಂಗೆ ಹೋಗೋದು ಎದಕ್ಕೆ ಬಂದೀನಿ ಏನಾರು ಮಾಡಿದ್ದೇನೆ ಜನರಿಗೆ ಉಪಯೋಗ ಮಾಡೋದನ್ನು ಇಲ್ಲ ಇಲ್ಲ ಹಂಗೆ ಸತ್ವಾದ ಎದಕ್ಕೆ ಬಂದು ಕೆಲಸ ಇಲ್ಲ. ಅದಕ್ಕೆ ಪುಣ್ಯ ಕಾರ್ಯಗಳನ್ನು ಮಾಡಿರಪ್ಪ ಇನ್ನೊಬ್ಬರಿಗೆ ಹಿತ ಮಾಡೋದು ಕಲೀರಿ ಅಂತ. ಮಹಮ್ಮದ್ ಪೈಗಂಬರ್ ಏನು ಮಾಡಿದ್ರು ತೋರ್ಕಿಗೆ ಬಾಳೆ ಮಾಡಿದ್ರು ಅವ್ರ ಇರುವಿಕೆ ಹಂಗಿತ್ತು. ಈ ಶರೀರ ಯಾರಿಗೆ ಸುಖ ಕೊಡತ್ತೆ ಹೇಳ್ರಿ. ನಾವು ತಿಳ್ಕೊಂಡಿದ್ದು ಕೊಡೋದನ್ನೆಲ್ಲ ಈ ಅದರಂತೇಳಿ ಏನೈತೆ ಅದನ್ನ ಕೊಡೋದು ಅದು. ಈ ಶರೀರ ನಮಗೆ ಸುಖ ಕೊಟ್ಬಿಟ್ಟಿದ್ರೆ ಯಾರು ಸುಖ ಬೇಡತ್ತಿದ್ದಿಲ್ಲಲ್ಲ. ಶರೀರ ನೆನಪಾದ್ರೆ ಸಂಕಟ ಆಕೈತಿವ ಸಂಕಟ ಹೋಗ್ತೈತಿವ ಹೇಳ್ರಿ ನೀವು. ಶರೀರದ ನೆನಪು ಮಾಡುವ ಬದಲಾಗಿ ಸ್ವರೂಪದ ನೆನಪಿನಾಗ ನೀವು ಕಾಲು ಕಳೆದಿದ್ರೆ ಹೆಂಗಾಕಿತ್ತು. ಶರೀರ ಜೀವಂತ ಇದ್ದಾಗ ಆರಾಮಿನ ಕಡೆ ಲಕ್ಷ ಕೊಡುವ ಪ್ರಯತ್ನವನ್ನು ಮಾಡಿ. ಆ ಅಭ್ಯಾಸ ನಾವು ಮಾಡ್ಬೇಕಾಗೈತಿ. ನಿದ್ರೆ ಸಹಿತ ನಾವು ನಿದ್ದೆ ಬರುವ ನಿದ್ರೆಯನ್ನು ತಗ್ಗಿಸಬೇಕು ಅಂದ್ರೆ ಗುಡಾಕೇಶ ನಿದ್ದೆಯನ್ನು ಗೆದಿಬೇಕಾಗೈತಿ. ಆಯುಷ್ಯ ಎಲ್ಲ ಅದ್ರಾಗ ಹೋದ ನಿದ್ದೆಯಾಗ ನಾವು ಓದ್ಕೊಂಡು ಹಗಲಿರುಳೆನ್ನದೇ ಇದರ ಅಭ್ಯಾಸ ನಾವು ಮಾಡಬೇಕಾಗೈತಿ. ನಮ್ಮ ನಿಜದ ಅಭ್ಯಾಸದ ಒಳಗೆ ತೊಡಗಿದಾಗ ನಮಗೆ ಇದು ಅನುಭವ ಬರ್ತೈತಿ. ಪ್ರಯತ್ನ ಮಾಡಿದ್ರೆ ಆಕೈತಿ. ಇದು ನಿತ್ಯ ಇರುವಿನ ಬಗ್ಗೆ ಅನುಭವಗಳು ಹೇಳಿದ ಪ್ರಕಾರ ಕೇಳಬೇಕು, ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡು. ನೆರೆ ಕೇಳು ಅನುಭವಗಳ ಮುಖಾಂತರ. ಅದು ಒಂದು ಕೇಳೋದು ಒಂದು ದೊಡ್ಡ ಭಾಗ್ಯ ನಿಂದು. ಮತ್ತು ಅನುಭವಗಳ ಮುಖಾಂತರ ಇದನ್ನು ನಮ್ಮ ನಿಜವಾದ ಇರುವಿನ ಬಗ್ಗೆ ಯಾರು ಸಿಗಬೇಕು ನಿಮ್ಗೆ ಹೇಳ. ಹುಡುಕಂತ ಅಡ್ಡಾಡಿದ್ರು ನೀನು ಸಿಗೋದ್ರ ಜಗತ್ತೆಲ್ಲ ಅಡ್ಡಾಡಿರು ನೀವು ಹೊರಗಿಂದನೇ ಹೇಳೋರು ಹೊರತು ಇದ್ದ ವಸ್ತುವಿನ ಅನುಭವ ನೆನಪಿಗೆ ತಂದು ಕೂಡ ಅವ್ರು ಯಾರ್ದಾರು. ಅದಕ್ಕೆ ಅವರಿದ್ದಾಗ ಚೆಂದಾಗಿ ಕೇಳೋದು ನೆರೆ ಕೇಳು ಕೇಳುವುದನ್ನು ಅರಿದುದನ್ನು ಒಮ್ಮೆ ಇವು ಮರೆಯದಿರು ಗುರು ಪೇಳ್ದ ತೆರೆದಳು ಅಂತ.
ಶರೀರದ ನಿಧಿಧ್ಯಾಸನದ ಬದಲಾಗಿ ಸ್ವರೂಪದ ನಿಧಿಧ್ಯಾಸನ ಮಾಡಕ್ಕೆ ಕಲಿಬೇಕು ನೋಡಿ. ಅರಿವು ಸಹಿತ ಆನಂದ ಸ್ಥಿತಿಯನ್ನು ನಾವು ಹೊಂದ್ಕೊಂಡಿರ್ಬೇಕಾಗೈತಿ. ತಿಳಿದ ಆರಾಮಿದ್ದ ಅಂದ್ರೆ ಗುಡಾಕೇಶ ಆಗಿಬಿಡ್ತಾವ. ನಿದ್ದೆಯೊಳಗೆ ತಿಳಿಲಿ ಆರಾಮಿರ್ತೇವೆ ನಾವು ಅಲ್ಲಿ. ತಿಳಿದ ಆರಾಮಿದ್ದ ನಿದ್ದೆ ಅವಶ್ಯಕತೆ ಎಲ್ಲಿ ಬರ್ತೈತಿ ನಮಗೆ? ಬರುದಿಲ್ಲ. ನಿದ್ದೆಯನ್ನು ಮೀರಿ ಇರಾಕ್ ಬರ್ತೈತಿ. ದನದ ವೃತ್ತಿಗೆ ನಿದ್ದೆ ಬೇಕು. ದನು ಆಗೋ ವ್ಯವಹಾರ ಬಂದ್ ಮಾಡಿದ ಅಂದ್ರೆ ನಿದ್ದೆ ಅವಶ್ಯಕತೆ ಬರುದಿಲ್ಲ ನಿನಗೆ. ಇಂದ್ರಿಯಗಳ ಮನುಷ್ಯನ ವ್ಯಾಪಾರ ಬಂದ್ ಮಾಡಿದಾಗ ನಿದ್ದೆ ಅವಶ್ಯಕತೆ ಇಲ್ಲ. ಅದನ್ನ ಮಾಡಾಕೈತಿ ದನು ಆಕೈತಿ, ಮತ್ತೆ ನಿದ್ದೆಗೆ ಮರಿ ಹೋಗಿ ಎಚ್ಚರ ಆದ್ಕೂಲೆ ವ್ಯಾಪಾರ ಚಾಲು ಆತ್ಪ. ಇಂದ್ರಿಯಗಳ ಮತ್ತು ಮನುಷ್ಯನ ವ್ಯಾಪಾರ ನಡೀತಿ ಅಂದ್ರೆ ದನು ಆಕೈತಿ, ದನದ ವೃತ್ತಿಗೆ ನಿದ್ದೆ ಬರ್ತೈತಿ. ಅದನ್ನ ಬಂದ್ ಮಾಡಿದ್ರೆ ದನು ಆಗೋ ಪ್ರಸಂಗ ಬರುದಿಲ್ಲ ನಿನಗೆ. ಇದೇ ನೆನವನ್ಯಾಗ ಉಳ್ಕೊಳಕ್ ಬರ್ತೈತಿ. ಅದಕ್ಕೆ ಗೂಢಾಕೇಶ ಅಂದ ನಾವು ಮನೋನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೊಂಡು ನಾವು ಬರ್ತೈತಿ ನಿದ್ದಿಗೆ ಮೀರಾಕ. ಇಲ್ಲ ನಿದ್ದೆ ಮಬ್ಬನ್ಯಾಗ ಕಳ್ತುಂಬ ಕೂಳ್ ಬದುಕುಲೆ ಕಣ್ಣು ಮುಚ್ಚಾಕ್ ಚಲೋ ಹೋಕ್ಕವು. ನಿದ್ದೆ ಹೊಡೆದ ಆಯ್ತಪ್ಪ. ನಿದ್ದ್ಯಾಗ ಹೋದವು ನಿನ್ನ ಆವಿಷ್ಯ ಅಲ್ಲ. 100 ವರ್ಷ ಬದುಕೇನಂದ್ರು ನಿನಗೆ 50 ವರ್ಷ ಆವಿಷ್ಯ. ಎಲ್ಲ ನಿದ್ದ್ಯಾಗ ಹೋದು. ರಾತ್ರಿಗೆ ಹೋದವ 50. ಹೌದಿಲ್ಲ? ಆವಿಷ್ಯ ನಿಂದ ಅಷ್ಟೈತಿ ಅಂದ್ರು ಸುಧಾ ನೀವು 60 ವರ್ಷ ಬದುಕೈತೆ ಅಂದ್ರೆ ನೀನು 30 ವರ್ಷ ನಿನ್ನ ಆವಿಷ್ಯ. ಏನ್ ಮಾಡಿದಿ? ಬದುಕಿ ಏನ್ ಮಾಡಿದಿ? ಅಜ್ಞಾನದೊಳಗೆ ಕಳೆದೆಲ್ಲವು. ಉಳ್ಳ ಮುದುಕ ಅದೆಲ್ಲೋ ನೀನು ನಿಜವನ್ನ ತಿಳ್ಕೊಳ್ಳಿಲ್ಲ. ಮತ್ತು ಇಂಥ ಅವಕಾಶ, ಇಂಥ ಮಾರ್ಗದರ್ಶಕರು ನಿನಗೆ ಎಲ್ಲಿ ಸಿಗಬೇಕು? ಎಚ್ಚರಗೊಳಿಸೋರು ಯಾರ್ದಾರೆ? ಅಂಥ ವಾತಾವರಣ ಐತೇನ? ಮನ್ಯಾಗ ತಂದೆ ತಾಯಿಗಳರ ಅಂಥ ಒಲ್ಯಾರ ಹುಟ್ಟಿಯೇನ? ಇಲ್ಲ. ಅದೊಂದು ಪುಣ್ಯ ಬೇಕಲ್ಲ. ಮಹಾತ್ಮರ ಸಂಪರ್ಕದೊಳಗೆ ಬರುವಂಗ ಅವರ ಪುಣ್ಯ ಬೇಕದಕ್ಕೆ. ಹೌದಿಲ್ಲ? ಯಾವಾಗಲೂ ಮಹಾತ್ಮರ ಸಂಘದಾಗಿರ್ಬೇಕು. ಅದ ವಿಚಾರ ಹೇಳ್ಕೊಂತ ಇದ್ರು. ಏನೋ ಹಿಂದಿನ ಜನ್ಮದ ಪುಣ್ಯ ಒದಗಿ ಬಂದಾಗ ನಿನಗಂಥವ್ರ ಮಾರ್ಗದರ್ಶನ, ಅವರ ಸಂಘ ಸಿಗ್ತೈತಿ. ಬಹಳ ದುರ್ಲಭ ಇದು. ಏನ್ ಅದು ಸಿಕ್ಕದ ಸದುಪಯೋಗ ಮಾಡ್ಕೊಳ್ಳೋ ಭಾಗ್ಯನೂ ಬೇಕಲ್ಲ. ಎಷ್ಟು ಮಂದಿ ಉಪಯೋಗ ಮಾಡ್ಕೊಂಡ್ರಿ ನೀವು? ಪುಕ್ಷೆಟ್ಟಿ ಕೇಳಿರಲ್ವ? ಹೌದಿಲ್ಲ? ಅದನ್ನ ಅವ್ರಿಗೆ ಯಾವ ಇಚ್ಛಾನೂ ಇರುದಿಲ್ಲ. ಅವ್ರು ಕೇಳಿದ್ದನ್ನು ನೀವು ಅದನ್ನ ಅನುಭವ ತಗೊಂಡು ಇನ್ನೊಬ್ಬರಿಗೆ ಅದನ್ನ ಹಂಚ್ರಿ ಅಂದ್ರೆ ನಮ್ಮ ಋಣ ತೀರ್ತೈತಿ ಅಂದಿತ್ತು. ನಾವು ಇಲ್ಲಿ ಅದನ್ನ ತಗೊಂಡದ್ದನ್ನ ಪಡ್ಕೊಂಡದ್ದನ್ನ ಹೆಂಗೆ ನಾವು ಯಾವುದು ಏನು ಇಲ್ಲ ತಗೊಂಡೇವಿಲ್ಲ ಮಹಾತ್ಮರ ಕಡೆಯಿಂದ. ಯಾವುದು ಫಲಾಪೇಕ್ಷೆ ಇಲ್ಲದ ಬೋಧ ಮಾಡ್ಯಾರ ನಮಗವ್ರು. ಹಂಗೆ ನೀನು ಆ ಸ್ಥಿತಿ ಅನುಭವಕ್ಕೆ ತಗೊಂಡು ಇನ್ನೊಬ್ಬರಿಗೆ ಅದನ್ನ ಮುಟ್ಟಿಸು ಅಂದಾಗ ಗುರುವಿನ ಋಣ ತೀರ್ತೈತಿ. ನಿನ್ನಂತೆ ಇತರರಿಗೂ ಅದನ್ನ ತಿಳಿಸ್ಕೊಡೋರು ಏನ್ ಅಂದಾಗ ಗುರುವಿನ ಋಣ ತೀರ್ತೈತಿ ನಿನಗೆ. ಅದಕ್ಕೆ ಮಾತೃಣ ಪಿತೃಣ ದೇವರಿನ ತೀರ್ಸೋದು ಭಾಳ ಕಠಿಣ ಅದ ಅಂತ. ಏನ್ ತಂದೆ ತಾಯಿ ಪ್ರಾಣವಾಯು ಹೋಗೋ ತನಕ ಜೋಪಾನ ಮಾಡಿದಾಗ ಅವ್ರ ತಂದೆ ತಾಯಿ ಋಣ ತೀರ್ತ. ಸಮಾಜದ ಋಣ ಯಾಕ್ರಿ? ಅವ್ರಿಗೆ ಸಂತೋಷಗೊಳಿಸೋದು, ಅವ್ರಿಗೆ ಉಪಕಾರ ಮಾಡಕ್ಕಲಿ ಅಂದ್ರೆ ದೇವ್ರ ಋಣ ತೀರ್ತೈತಿ. ಏನ್ ಯಾವಾಗ ಬೇಕು ಅವಾಗ ನಿದ್ರೆ ಮಾಡಕ್ಕೆ ಕಲಿಯುದ್ರ ದಶಿಂದ ಇಷ್ಟೆಲ್ಲ ಹೇಳ್ಕೊಂತ ಬಂದದ್ರಿ. ಇಚ್ಛಾ ಮಾಡಿದ್ರೆ ಅದ್ರ ಕಡೆ ಲಕ್ ಕೊಡ್ಬೇಕು ನಾವು. ಕೊಟ್ರ ಅದ್ರ ಕಡೆ ಲಕ್ ಕೊಟ್ಕೊಳ್ಳಿ ನಮ್ಗೆ ಅನುಭವ ಬರ್ಬೇಕು. ಪರಹಿತ ಕಾರ್ಯದೊಳಗೆ ತೊಡಗಿದೆ ಅಂದ್ರೆ ನಿನ್ನ ಚಿತ್ತನ ಶುದ್ಧ ಆಕೈತಿ. ಅವಾಗ ನಿನಗೆ ನೆಮ್ಮದಿ ಇರ್ತೈತಿ. ಮನಸ್ಸು ಸ್ವಚ್ಛ ಆಕೈತಿ ನಿನಗೆ. ಇನ್ನೊಬ್ಬರಿಗೆ ಹಿತ ಮಾಡಕ್ ಕಲ್ತೆ ಅಂದ್ರೆ ಇನ್ನೊಬ್ಬರಿಗೆ ಕೆಡಕ್ ಮಾಡಿದಾಗ ನಿನ್ನ ಮನಸ್ಸು ಹೊಲಸಾಕೈತಿ ನೋಡು. ಅದನ್ನ ಕಲಿಯು. ಹುಡುಕ್ಯಾಡಿ ಇನ್ನೊಬ್ಬರಿಗೆ ಉಪಕಾರ ಮಾಡಕ್ ಕಲಿಯು. ಇದ ಪೂಜೆ ನೋಡು. ಏನಕ್ಕೇನು ಪ್ರಕಾರ ಏನು ಯಶ ಕಶ್ಯಾಪಿ ದೇಹಿನ ಸಂತೋಷಂ ಜನಯೇತ್ ಪ್ರಾಜ್ಞಸ್ತದೇವ ಈಶ್ವರ ಪೂಜನಂ ಅಂತ. ಈ ದೇವರ ಪೂಜೆ ಮಾಡಕ್ ಮೊದಲು ಇದು ಸಾಮಾನ್ಯ ಪೂಜೆ. ಇದನ್ನ ಮಾಡಕ್ ಬಂದಾಗ ಕಲ್ಪನಾರಹಿತವಾದಂಥ ಇರುವಿನ ಅನುಸಂಧಾನದ ವಿಶೇಷ ಪೂಜೆ ಮಾಡ್ಲಿಕ್ಕೆ ಬರ್ತದೆ. ನೀನು ಮೊದಲು ಇದನ್ನು ನಾವು ಮಾಡಕ್ಕೆ ಕಲಿಬೇಕು. ಇನ್ನೊಬ್ಬರಿಗೆ ನಮ್ಮಿಂದ ಕೆಡಕಾಗ ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಅದಿಲ್ಲ ತ್ರಿಕರಣಪೂರ್ವಕವಾಗಿ ನಮ್ಗೆ ನಡಿಬೇಕು ಇದು ಪೂಜೆ. ಮನಸ್ಸಿನ್ಯಾಗ ಬಂದಾಗ ಅದು ಮಾತು ಕೃತಿಗಳಲ್ಲಿ ಬರ್ತೈತಿ. ಮನಸ್ಸಿನ್ಯಾಗ ಬಂದರೆ ಸಾಕು ನಮಗೆ. ಇನ್ನೊಬ್ಬರಿಗೆ ಹಿತ ಮಾಡ್ಬೇಕನ್ನೋ ಮನಸ್ಸಿನ್ಯಾಗ ಬಂದ್ರೆ ಅವು ಮಾತು ಕೃತಿಗಳಲ್ಲಿ ಜರುಗ್ತಾವೆ. ಒಳ್ಳೆ ಮಾತುಗಳು, ಒಳ್ಳೆ ಕೃತಿಗಳು ಜರುಗ್ತಾವೆ. ಕೆಟ್ಟದ್ದು ಬಂತಂದ್ರೆ ಕೆಟ್ಟ ಕೃತಿಗಳು ಜರುಗ್ತಾವೆ, ಕೆಟ್ಟ ಮಾತುಗಳು ಬರ್ತಾವೆ. ನಿನಗ ಹಾನಿ ಅದು. ನಿನ್ನ ಚಿತ್ತನ ಸಮಾಧಾನ ಇರ್ತೈತಿ. ಇನ್ನೊಬ್ಬರಿಗೆ ಉಪಕಾರ ಮಾಡಕ್ಕೆ ಕಲ್ತೆ ಅದು.
ತೋರ್ಕಿ ಬಗ್ಗೆ ಒಳ್ಳೆ ಹಿಗ್ಗಿ ಕೇಳ್ತಿ ತೋರ್ಕಿ ಸುದ್ದಿ. ಆ ನಿನ್ನ ಬಗ್ಗೆ ಹೇಳೋದು ಕೇಳೋದು ಮಾಡ್ತೀಯಪ್ಪ. ಆ ಇದ್ರ ಬಗ್ಗೆ ಹೇಳೋದು ಕೇಳೋದು ಅಂದ್ಕೂಡ್ಲೆ ನೀತಿ ಬರ್ತೈತಿ. ಹೌದಿಲ್ಲ? ಮತ್ತೆ ಬೇರೆ ಕೆಲಸ ಐತಿ ನಾನು ಎದ್ದು ಹೊಕ್ಕಿ ಇದಂತ ಚಾಲು ಮಾಡೋಣ ತಗೋರಪ್ಪ ಏನ ಅಂದ್ಕೂಡ್ಲೆ ನಂದು ಅರ್ಜೆಂಟ್ ಐತಿ ಬೇರೆ ಬಿಟ್ಕೊಟ್ಟು ಹೋಗೈತಿ. ಒಲವು ಬೇಕು ನೋಡ್ರಿ. ಆ ಎಲ್ಲರಿಗೂ ತಿಳಿಯುವಂತ ಭಾಷಾದೊಳಗೆ ಹೇಳಿದ್ರೆ ತಿಳಿತೈತಿ. ಸಾಮಾನ್ಯ ಜನಕ್ಕಿಂತ ಸಾಮಾನ್ಯವಾಗಿ ಹೇಳಿದರು ಶಿವಾನಂದ ಅಜ್ಜವ್ರು. ನಮ್ಮಪ್ಪನಂಗೆ ಹೇಳಾವ ಎಲ್ಲಿ ನಾವು ನೋಡ್ಲಿಲ್ಲ ಅಂದ್ರೆ ಅಜ್ಜವ್ರು. ಯಾವ ಗ್ರಾಂಥಿಕ ಭಾಷಾ ಬಳಸಲಿಲ್ಲ ಅವರು. ತನ್ನ ರೂಢಿ ಮಾತಿನೊಳಗೆ ಅನುಭವನ ಬಿಚ್ಚಿಟ್ಟು ಶಿವಾನಂದ ಅಜ್ಜವ್ರು. ಅದಕ್ಕೆ ಸಿದ್ಧಾರೂಢರು ಅವ್ರನ್ನ ಕರೀರಿ ಮೊದಲಂತ. ಸಾಮಾನ್ಯ ಬೇಕಾದಂತ ದಡ್ಡದನಂದ್ರು ಅವಾಗ ತಿಳಿಯುವಂಗ ಶಿವಾನಂದ ಅಜ್ಜವ್ರು ಅವ್ರು ಹೇಳೋ ಶೈಲಿ ಬರುದಿಲ್ಲ. ಹೆಂಗನ ಹೇಳೋದಂತಿದ್ರಂತ ಶಿವಾನಂದ ಅಜ್ಜವ್ರು. ಅಪ್ಪ ಅವ್ರಿಗೆ ಹೇಳದನಂತ ಪರಮ ವಿಚಾರ ಸಾಗರ ಓದುವಾಗ ಆಕಿ ಹೇಳಿದ್ದನ್ನು ನೀವು ಹೇಳಂತ ಹೇಳಕ್ಕೆ ಹಚ್ತಿದ್ರಂತೆ. ಇವ್ರು ಹೇಳಕ್ಕೆ ಶುರು ಮಾಡಿದ್ರೆ ಹಿಂಗೆ ಹೇಳಿದ್ರೆ ಹೆಂಗೆ ತಿಳ್ಬೇಕು ಅವ್ರಿಗೆ ಅಂತ ತಾವು ಚಾಲು ಮಾಡ್ತಿದ್ರಂತ. ನಾ ಸುಮ್ಮನೆ ಕುಣಿರ್ತಿದ್ನಿ ಅಂದ್ರೆ ಅಜ್ಜವ್ರು ಶಿವಾನಂದ ಅಜ್ಜವ್ರು ಹಿಂಗೆಲ್ಲ ಅಪ್ಪ ಅವ್ರು ಹೇಳ್ತಿದ್ರು. ಅವರು ಸಾಮಾನ್ಯ ಜನಕ್ಕಿಂತ ನಮ್ಮಪ್ಪನಂಗೆ ಹೇಳೋರು ನೋಡಿಲ್ಲ ನಾವು. ಸಿದ್ಧಾರೂಢರು ಭಾಳ ಹುರುಪು ಶಿವಾನಂದ ಅಜ್ಜವ್ರ ಬಾಯಲ್ಲಿ ಇದನ್ನು ಕೇಳ್ಬೇಕಂದ್ರೆ ಗದಿಗಿನಿಂದ ಕರೆಸೋದು ಮುದ್ದಾಮ ಅವ್ರನ್ನ ಕರೆಸಿ ಕೇಳ್ತದೆ ಶಾಸ್ತ್ರ. ಹುರುಪಿಲೆ ಭಾಳ ಹುರುಪಿ ಶಾಸ್ತ್ರಕ್ಕಂದ್ರೆ ಅವ್ರನ್ನ ಕರೆಸನೆ ಅಂತ. ಬಾಣಕ್ಕಾರ ಇಲ್ಲಿ ಬರ್ರಿ, ಊಟಕ್ಕಾರ ಇಲ್ಲಿ ಬರ್ರಿ. ಜ್ಞಾನಕ್ಕಂದ್ರೆ ಶಿವಾನಂದರ. ಹಿಂಗೆ ನಾವು ಶಿವಾನಂದ ಅಜ್ಜವ್ರ ಅಪ್ಪ ಅವ್ರ ಬಾಯಿಲೇನೋ ಬರ್ತಿತ್ತು. ನಮ್ಮ ಅಪ್ಪನಾಗ ನಾವು ನೋಡಿಲ್ಲ ಎಲ್ಲಿ ಹೇಳೋನಂತ. ಇಷ್ಟು ಕಳಕಳಿಯಿಂದ ಬೋಧ ಮಾಡ್ತಿದ್ರು ಸಾಮಾನ್ಯ ಜನರಿಗೆಲ್ಲ ಹೃದಯಕ್ಕೆ ಮುಟ್ಟುವಂಗೆ. ನಮ್ಮ ಸಾಮಾನ್ಯ ಮಾತಿನೊಳಗೆ ರೂಢಿ ಮಾತಿನೊಳಗೆ ನಮ್ಮ ರೂಢಿ ಭಾಷೆ ಯಾವ ಪ್ರಕಾರ ತಿಳಿಸೈತಿ. ಗೊತ್ತಿಲ್ಲ ಶಬ್ದ ಬಳಸಿರ ಯಾಕ್ರಿ ಏನಪ್ಪ ಇದನ್ನು ಕಲಿಯೋರಾಗ ನಮ್ಮ ಆಯುಷ್ಯ ಹೋಗ್ತೈತಿ ಬಿಡೋದನ್ನ ಮತ್ತೆ ಅದರ ಅರ್ಥ ಹುಡ್ಕೋದ್ರಾಗೆ ನೇರವಾಗಿ ನಮ್ಮ ಅನುಭವವನ್ನು ಬಿಚ್ಚಿಟ್ಟು ಸುಲಿದ ಬಾಳೆಯ ಹಣ್ಣಿನಂದದೆ ಯಾಕ್ರಿ ಕಳೆದ ಶಿಬುರಿನ ಕಬ್ಬಿನಂದದೆ ಅಳಿದ ಉಷ್ಣದ ಹಾಲಿನಂದದೆ ಅಂತ ಹೇಳ್ಯಾರಲ್ಲ ಮಹಾಲಿಂಗರ. ಲಲಿತ ಕನ್ನಡದಳು ತನ್ನ ತಾವ ತಿಳಿದರೆ ಸಾಲದೆ ಸಂಸ್ಕೃತದಲ್ಲಿ ಇನ್ನೇನು ಓದು ಅಂತ. ಬಹಳಷ್ಟು ಪಾಂಡಿತ್ಯ ಶಬ್ದಗಳನ್ನು ಬಳಸೋದ್ರಾಗ ಏನೈತಿ ಅಹಂಕಾರ ಬರ್ತೈತಿ ನಿನಗೆ. ಅವನ್ನೆಲ್ಲ ಕಲ್ತಂದ್ರೆ ಮತ್ತೆ ಅದನ್ನು ಉಪಯೋಗ ಮಾಡಲಿಲ್ಲ ಅವ್ರು. ಬೇಕಾದಷ್ಟು ಪಾಂಡಿತ್ಯ ಐತಿ ಅಂದ್ರೆ ಅದನ್ನು ಪ್ರದರ್ಶನ ಮಾಡಿಲ್ಲ ಅಜ್ಜವ್ರು. ಆತ್ಮಾನಂದಪ್ಪ ಅವ್ರು ಸುಧಾ ಹುಂಬಗೌಡ್ರಪ್ಪ ನಾವು. ತಿನ್ನಲಿಕ್ಕೆ ಹೇಳಲಿಕ್ಕೆ ಅನ್ನೋರು, ತಿನ್ನಾಕ ಹೇಳಾಕ ಅಂತ ಅನ್ನೋರು ನಾವು. ಹಂಗೆ ಸುಧಾರಿಸಿ ಮಾತಾಡಕ್ಕೆ ಬರಲ್ಪ ಹುಂಬಗೌಡ್ರು ನಾವು. ಹುಂಬಗೌಡ್ರ ಮಾತು ಏನು ತಿಳಿಬೇಕು ಅಂತಿದ್ರು. ಹೃದಯಕ್ಕೆ ನಾಡ್ತಾವು. ಹಂಗೆ ಹೇಳಿರಿ ಗಪ್ಪನ ಹೆಂಗೆ ಹೇಳಿರ್ತೈತೈತಿ ಹೇಳ್ರಿ ನೀವು ಅಂತ. ಒಂದು ಮನೆ ಶೆಟ್ಟಿಗೆ ಅಂತ ಹೇಳಿರಂತೆ ಗಪ್ಪನ ಹಿಡ್ಕೋತಾರೆ. ಏನಪ್ಪ ನನಗೆ ಹೆಂಗೆ ಅಂದ್ರೆ ಇವರು. ಹಂಗೆ ಅಪ್ಪ ಅವ್ರ ಮೆಥಡ್. ನಮ್ಮ ಬಾಯಿಲಿನ ಪ್ರಶ್ನೆ ಅವರು ಇದನ್ನು ಕೇಳಿ ನಮ್ಮ ಕಡೆಯಿಂದನೇ ಹೊರಡಿಸ್ತಿದ್ರು ಉತ್ತರ ಅವರು. ಅಂಥ ಮೆಥಡ್ ಆತ್ಮಾನಂದಪ್ಪ ಅವ್ರದ್ದು. ನಮ್ಮ ಕಡೆಯಿಂದನೇ ಉತ್ತರ ಹೊರಡಿಸೋದು. ಆ ಪ್ರಶ್ನೆ ಕೇಳ್ತೇನೆ, ನೀವು ಗುರುಗಳು, ನಾವು ಶಿಷ್ಯ, ನಾವು ಕೇಳ್ತೇನೆ ನೀವು ಹೇಳ್ತೀರಿ. ಅದ್ರ ನನಗೆ ಸಮಸ್ಯೆ ನಿವಾರಣೆ ಆಗುಮಟ ನಿಮ್ಮನ್ನು ಪ್ರಶ್ನೆ ಕೇಳವ ನಾನು. ಹಿಂಗೆ ಅವ್ರ ಬೋಧನೆ ನಡ್ದೈತೆ ಅಚ್ಚವ್ರು. ಎಚ್ಚರಿಕೆ ಯಾಕೆ ಸಾಂಗ್ಟೋ ನಿದ್ದೆ ಯಾಕೆ ಸಾಂಗ್ಟೋ ಅಂತ ಪ್ರಶ್ನೆ ಕೇಳೋದಕ್ಕಲೆ ಎಚ್ಚರಿಕೆ ಆಗ ಸಾಂಗ್ಟ್ರಿ ಅಂತ ನಾವು ಹೇಳ್ತೇವೆ. ನಾವೇ ನೀವು ಗುರುಗಳು ನೋಡಿ ನೀವು ಹೇಳಿದ್ರಿಲ್ಲ ಅದನ್ನ. ಸುಮ್ಮನೆ ಇದ್ದಾಗ ಆರಾಮ ಇರ್ತೈತಿವ, ಏನಾರು ಗದ್ದಲ ಮಾಡಿರ ಆರಾಮ ಇರ್ತೈತಿವ. ಮನಸ್ಸು ಸುಮ್ಮನೆ ಇದ್ದಾಗ ಆರಾಮ ಐತಿ. ಸುಮ್ಮನೆ ಇರೋಕೆ ಕಲಿಯಲ್ಲ. ಸುಮ್ಮನೆ ಇದ್ದ ಅನುಭವ ಲಾಭ ತಗೋ. ಸುಮ್ಮನೆ ಇರು, ಬರೀ ಬಾಯಲ್ಲಿ ಮಾತಾಡಿದಿ ಸುಮ್ಮನೆ ಇರ್ಬೇಕಂತ. ಮಾತಿನ ಜ್ಞಾನ ಆರಾಮ್ ಕೊಡ್ತೈತೆ ನಿನಗೆ. ಅದರಂತೆ ಆಚರಣೆ ಇರ್ಬೇಕಲ್ಲ. ಸುಮ್ಮನೆ ಇರಕ್ಕೆ ಪ್ರಯತ್ನ ಮಾಡ್ಬೇಕು. ತಕ್ಷಣ ಅದ್ರಂಗೆ ಇದ್ದಿದ್ರೆ ಲಾಭ. ನೀವು ಸುಮ್ಮನೆ ಇರ್ಬೇಕಂದ್ರೆ ವಾಸನ ಸುಮ್ಮನೆ ಇಸ್ ಕೊಡ್ಬೇಕಲ್ಲ. ಒಳಗೆ ವಾಸನ ಕಡಿತಿರ್ತಾವ. ವಾಸನ ಹುಳ ಕುಂಡ್ರು ಕೊಡೋದಿಲ್ಲ, ಕೇಳು ಕೊಡೋದಿಲ್ಲ. ಅವು ಎಬ್ಬಸ್ಕೊಂಡು ಎದ್ದು ಬಿಡ್ತಾವೆ ವಾಸನೆಗಳು. ಪೂರ್ಣ ವಾಸನ ರಹಿತ ಆದಾಗ, ಭೋಗ ವಾಸನೆಗಳೆಲ್ಲ ನಾಶ ಆದಾಗ ಮನಸ್ಸನ್ನು ಸುಮ್ಮನೆ ಇರ್ಸಾಕ್ ಬರ್ತೈತಿ. ಅವಾಗ ಈ ಸೂತ್ರ ನಮಗೆ ನಿರಂತರ ವಿಚಾರದಿಂದ ವಾಸನೆಗಳನ್ನು ನಾಶ ಮಾಡ್ಕೊ. ಭೋಗ ವಾಸನೆಗಳು ಹಂಗೆ ಹೋಗೋದಿಲ್ಲ. ಅವು
ಹಠದಿಂದ ಹೋಗೋದಿಲ್ಲ ಅವನು, ವಿಚಾರದಿಂದ ಅವನನ್ನು ಕಳ್ಕೊ. ಏನು ಮಹಾತ್ಮ ಹೇಳಿದ ಹೆಂಗೆ ಅವನ ನಾಶ ಮಾಡಿಕೊಂಡ್ರು ಅವರು? ಯುಕ್ತಿಗಳಿಂದ ವಿಚಾರದಿಂದ ಅದನ್ನೆಲ್ಲ ನಾಶ ಮಾಡಿಕೊಂಡಾಗ ಮನುಷ್ಯನ ವಾಸನೆಗಳೆಲ್ಲ ನಾಶ ಆದಾಗ ಅಂತಃಕರಣ ಪರಿಶುದ್ಧಿ ಆದಾಗ ಪ್ರತಿಯೊಬ್ಬರಿಗೆ ತಾನು ಹೋಗೋದು ರೆಡಿ ಇದ್ದದ್ದಾಯ್ತು. ಹೊಸದಾಗಿನ ಪಡಿಬೇಕಾಗಿಲ್ಲ ನೀನು. ಅಂತಃಕರಣ ಸ್ವಚ್ಛ ಮಾಡ್ಕೊಳ್ಳೋದು ಒಂದೇ ನಮ್ಮ ಕೆಲಸದ. ಅದು ಅಂತಃಕರಣ ಮಾಲಿನ್ಯಕ್ಕೆ ಕಾರಣ ಏನು ಅನ್ನೋದನ್ನು ಹುಡುಕಿ ಅದನ್ನು ನಿವಾರಣೆ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೇಕು ನೋಡ್ರಿ. ಇದೇ ನಮ್ಮ ಕೆಲಸ. ಬಾಕಿದು ನಮ್ಮ ಕೆಲಸ ಅಲ್ಲ. ಮನುಷ್ಯನ ಜನ್ಮಕ್ಕೆ ಬಂದ ಪ್ರತಿಯೊಬ್ಬರು ಇದ್ರ ಲಾಭವನ್ನು ಮಾಡ್ಕೋಬೇಕು. ಬಿಡಿ. सकल साधु संत महाराज की